ಬಳಿ ಬಳಿ ಸಾರಥೆ ಶೃಂಗಾರತರ ಮಾತ ಬಂಗಾರದ ಬೆಟ್ಟಗಳಿಂದ ರಕ್ತ ತಂಬಾಗ ಸ್ವಚ್ಛವಾದ ಮತ್ತು ಗೊಂದಲಗಳಿಂದ ಪರಿತೋಷಕ ಮರತಕ್ಕ ಗುರುಪಟ ತೊರೆಗೆ ಪ್ರತಿತ್ತರೆ ಕಡವಾಯುವಿಕೆಗಿಂತ ಮೇರು ನಡೆಯುವ ದಿವಸಗಳನ್ನು ಬಂದಿತು ಸಂತಾನಕ್ಕೆ ಬಾಪು ಬಾಪುರ ಗಂಡಗೆರೆಗಳ ಗಂಡನಾದದು ಶತಕುಲ ಮೇಲೆ ಮಾತಂಡ ಗಂಡಗಳ ಗಾಂಡಿಗರಂದನನು ಯುದ್ಧ ಮಂಡಲರಿಗೆ ಹೊರಡವನಂದ ಡಂಗೂರ ಬಡಿಸು ಚಕ್ರದೊಂಬದ ಕೋಟೆಯೊಳಗಿದ್ದ ವಿಕ್ರಮದಿಗಳ ಸಮಯಕ್ಕೆ ಪರಕ್ಕಮೆ ಮಗವರೆದಂತ ಬರುತ್ತಿರುವವರನ್ನು ಸತ್ಯರೆಂದರ ಮಹಾದುರ್ಯೋಧನನಿಗೆ ಕಳಿಸು ತಮ್ಮದನ್ನು ಛಾಪ ಕಟ್ಟಗಳನ್ನು ಸಿದ್ಧಗೊಳಿಸಿರಂದದು ಜನ ಪ್ರಿಯರಾದ ಧ್ವನರಲ್ಲಿಯ ಮಾತೃ ಒಬ್ಬ ದೂತನ ಮಗಂತರಿ ಹೇಳಿ ಕಳಿಸು ಸಾರಥೆ ಅನ್ನಪದಕ್ಕೆ ಗೌರವ ಕನ್ನ ದ್ರೋಣಾದಿಗಳಿಗೆ ರಥವನ್ನು ಆರಿಸುವಂತನಾಗ ಸಾರಥಿ ಎಂಬ ಜಾಣ ವೈರಿಗಳ ಗರ್ಭ ಶಿಳವನ್ನು ನೋಡಿ ಎನ್ನ ಬಾಣ ಗೌರವ ಕರಕಮರಬೇಕು ಗೌರವನ ಚಕ್ರಧರ ಚಕ್ರ ಚಕ್ರಗಳ ರವ ಪತ್ರ ಬಸವ ಚಕ್ರ ಬೆಂಬದ ಕೋಟೆಯನ್ನು ನೋಡದೆಯ ತಲ್ಲಣದ ಜಗತ್ತಲ್ಲಣದ ಬಂದ ಬಾಲ್ ಬಂದರ ಮತಂದಿದರಾದ ಕೇಳದೆಯ ಭಾರತ ಶೋನಿಯೋಳು ಜಾನನಾದ ದ್ರೋಣರ ನಿರ್ಮಿಸಿದ ಚಕ್ರ ಯುವತ ವರ್ಣಿಸಲು ಫಣಿರಾಜ್ಯದ ಅಸಮರ್ಥನಾಗಿರುವನಂತೆ ಸಾರಥೆ ಭೂಪದೇ ಬರ್ಗರಿಪಯಗಳ ಸಾಗರವನ್ನರ್ಘೋಷಿಸುವಂತೆ ಒಕ್ಕಡಪ ಭಕ್ತರಡೆ ನನ್ನ ಪಾದ ತಳದ ಕದಂಗಳ ಮಕ್ಕರಿಸುವಂತೆ ಸಾರಥೆ ದೇವಾ ನೀಲಾಂಜನಗಿರಿಯಂತ ನೀಳವಾದ ಸುಂಡಾಲವಮ್ಮ ತೂಗುತ್ತ ಬಲ ತಂಡರ ಖರಂಜಪ ಕುಂಜರ ಸಮುದಾಯಗಳನ್ನು ನೋಡು ನೋಡಿದಲ್ಲ ದೇವಾ ಸಾರಥೆ ಮಂಗಾಲ ಮೊಟ್ಟೆಗೆ ಎಂದ ಸಮರಂಗದೊಳ ಸಾಲ ಸಾಲಾಗಿವ ಕಾಣವರ ಸಾಲ ಸಾಲಾಗಿ ಕಂಗಳಿಸುವ ರಣರಂಗದ ಖೇತಗಳ ನೋಡ ಓಡಿದನು ದೇವ ಸಾರಥೆ ಏ ತಮ್ಮ ಎಲ ಸಾರಥೆ ಹೊಂಬಿನ ಪತಿಯಾದ ಕೌರವರ ಬಲಬಂಭಾಗದಳ ನಂತರವ ಸೋಂಬೋದ್ಗಾಂಬಲದ ವ್ಯತ್ರಂಬಲದ ಸರದಂದಪ್ಪ ಮಾತ ಮಾತಮವನು ನೋಡಿದ್ಯಾ ಸಾರಥೆ ಏ ಗಲಾಟೆ ಮಾಡ್ಬಾರ್ದಪ್ಪ ಶಿವ ಹೇಳು ಎಲ್ಲ ಸಾರಥೆ ಈತನ ರತಿಪ ಆಗಿರಲಿ ಈಕೋ ಇತ್ತ ನೋಡು ನೋಡಿದಲ್ಲ ದೇವ ಉದಯ ವರ್ಣ ಛಲದಂತರ ಚತುರ ರಥಪುತಕ ರಥ ಪತಾಕಿಯಿಂದ ಇಬ್ರಾಚಿಸುವ ದುರದ ದುಚ್ಚಟ ಎಡರ ದುರವಮ್ಮ ಕೊಡವ ಆಶ್ಚರ್ಯಂಬವರು ಇವರನ್ನು ಹೊಡೆದಿ ಆ ಸಾರಥಿ ಸಾರಥೆ ಸಲ್ಲಲಿತ ಕಲಿಮಠರ ಮತ್ತದೊಳ ದಿಲ್ದರಗ ನಿಂತರವ ಸೌಭಾಲ ಕಲಿ ತಿಲಕರಂ ನೋಡು ಸಾರಥೆ ಎಲ್ಲಿ ನೋಡಿದರ ಬಿಲ್ಲಿನ ಧ್ವನಿಗೆ ತುಂಬಿ ತುಳುಕುವ ಕರ ಬಲ್ಲವದಿ ಕಲಿತಿಲಕರು ಸೌಬಲದಿ ಕಲಿತಿಲಕರಂ ನೋಡು ನೋಡಿದರು ದೇವ ಏ
ನೀರು ಕೊಡ್ರಪ್ಪ. ಸಾರಥಿ ದೇವ ನೀರು ಬೇಡಣ ಬೇಡಣ ಆಮೇಲೆ ಕುರುಗೋಡು ಪಂಪಮತಿ ಕರ್ಣನ ಪಾತ್ರ ಮಾಡಿದಂತವರಿಗೆ ಸುಂದರವಾದ ಮಾಲೆಯನ್ನು ಆರು ಮಾಡಿರ್ತಾರೆ. ಹೇಳ ಸಾರಥಿ ಗೋಪದೇ ಬಾಣಧ್ವಜ ಕಳಸಧ್ವಜ ಸೂರಧ್ವಜ ತಾಳಧ್ವಜಗಳಿಂದ ಸಾಲಗಟ್ಟ ದಟ್ಟಾದ ದಟ್ಟರ ಮದ್ದದೊಳ ಮೆರವ ಸಾರಥಿ ಸಾರಥಿ ಗೋಪದೇ ಈತನ ಸಂಪದ ಸಮುದಾಯಕ್ಕೆ ಸುಖವರ್ಥದೊಳ ನಾನು ಸರಿಗಾಣನು. ಸಾರಥಿ ಗೋಪದೇ ಈತನ ಮಂದನಂದ ಸಂಭ್ರಮವನ್ನು ನಿರೀಕ್ಷಿಸಲು ಅಮರಾವತಿ ಸರಿ ಸಾಮಾನ್ಯನು. ಹೌದು ದೇವ. ಸಾರಥಿ ಗೋಪದೇ ಬಲ ಬಲ ಸಾರಥಿ ನಮ್ಮ ಭಾರತ ಕುಲಕ್ಕೆ ಸರ್ವಭೌಮನಾದ ಈ ಸುಯೋಧನನು ಆವ ದೇವರಂ ಕುರಿತು ತಪವಂ ಗೈದಿರವನು. ಆವ ಪೂರ್ವ ಜನ್ಮದ ಪುಣ್ಯ ಸಂಸ್ಕಾರದ ಪುಣ್ಯದ ನಿಧಿಯು ತಾನೇ ಬಂದು ಹೋಲೈಸಿದ್ದೇನು. ಭೀಮ ಚಂದಿರ ಭೀಮ ಸಾರಥಿ ಆವ ತಪ ಪ್ರಭಾವದ ಎಂತ ಅಸಹ್ಯ ಸೂರರಾದ ಅಶ್ವತ್ಥಾಮ ಕೃಪ ದ್ರೋಣ ಭೂರಿ ಸಲಹಗಳನ್ನು ಕೈವಶ ಮಾಡಿಕೊಂಡನೋ ಏನೋ. ಸಾರಥಿ ಸಾರಥಿ ಈತನ ರತಿಪ ಹಾಗಿರಲಿ ಈಕೋ ಇಷ್ಟ ನೋಡು. ನೋಡಿದನು ದೇವ. ಚಿತ್ತ ಜನಕ್ಕೆ ರೂಪಕ್ಕೆ ಸಂಸ್ಕೃತಿಯನ್ನು ಸವ ಈತನ ಎತ್ತ ತಾಯಿ ಅಂತ ಸತ್ಯವಂತಳು ಭತಿರಥ ಶಿರೋಮಣಿಗಳೆಲ್ಲ 10 ಗಂಟೆಗಳು. ಸಾರಥಿ ಗೋಪದೇ ಮಂಜುಳ ಮುಕುಟವರ್ಧನನಾದ ಕರ ಕಂಜರದೊಳ ಸಂಜನಿಮ ಜೇಂಕರ ಸುತ್ತ ಸೂರ್ಯ ಪಂಚದ ರಂಜಿಸುವ ಈತನ ಮುಖಮಂಡಲವು ಎಷ್ಟು ರಾರಾಜಿಸುವುದು. ಸಾರಥಿ ಗೋಪದೇ ಈತನ ಶೌರ್ಯ ಧೈರ್ಯ ಗಾಂಭೀರ್ಯವ ಧೈರ್ಯಾದ್ರಿಗಳಲ್ಲಿ ತ್ರಿಲೋಕದಲ್ಲಿ ಸರಿಯಾರಿಲ್ಲವೆಂದು ತೋರುವುದು. ಸಾರಥಿ ಗೋಪದೇ ಕಟಗಣ್ಣಿನೋಳ ಕೆಳಗದ ರಕ್ತ ಕಡಗಾಲದ ಕಾಲ ಭೈರವನಂತ ಕಟ್ಕೊಂಚಡದ ಎಡಬಹದ ಕುಡಿಮಿ ತಿಡಿಕೆ ತೇಡುವ ತಗ ತಗಿಪ ತನ್ನಿರಿಗಳ ಧಳ್ಳಿರಂ ಸುರಿಸುವ ಈ ಹನಿ ಧರಣಿಯೊಳ ದಾನ ಸೂರನಂದನಿಸಿದ. ಸಾರಥಿ ಸಾರಥಿ ಗೋಪದೇ ಮಿತಿ ಮೀರಿದ ಸೈನ್ಯ ತತಿಯಲ್ಲಿ ಕಾಲನ ಪುರದ ಪತಪವನ್ನು ತೋರುವುದಕ್ಕೆ ಈ ಕುರುಪತಿಯ ಮಾಡಿರುವನು ನಮ್ಮೋಳ ಹಾಗೆ. ಸಾರಥಿ ಗೋಪದೇ ಅಖಿಲತರಾದಿಗಳನ್ನು ವೀರತನವ ಮಾಡಿ ಕೌರವನಿಗೆ ಮನೆಯತೆ ಹುಟ್ಟಿಸುವ ಪರಕ್ರಮರ ಪೌರುಷವನ್ನು ದೇವಾದಿ ದೇವತರ ನಿಂತು ನೋಡಲಿ ಎಲ್ಲ ಸಾಹಸವನ್ನು ಈ ಸಮರಂಗದೊಳಗೆ. ಸಾರಥಿ ಇಂದ್ರ ಪೌತ್ರನು ಕುರು ವೃಂದವಲ್ಲ ಚಂದ ತೇಗವದಕ್ಕೆ ಬಂದೂರ ಬಲದ್ದನ ಬಂದಿಯನಂದು ರಣಬೇರ್ಯ ಮಾಡಿ. ಸಾರಥಿ ಗೋಪದೇ ಇಂದ್ರ ಪದವಿ. ಸಾರಥಿ ಇಂದ್ರ ಪದವಿ ಹಿಂದರಿದವರಿಗೆ ಇಂದ್ರ ಪದವಿ ಎಂದಾಗ ಎಲ್ಲೆಲ್ಲವೆಂದ ಹರಿಬಲಕ್ಕೆ ಕೇಳುವಂತೆ ನುಡಿ. ಬೋರೆನ್ನುವ ಬೇರಿಯ ರಭಸಕ್ಕೆ ಬ್ರಹ್ಮಾಂಡವಲ್ಲ ಬೆರ್ರನ್ನ ಬೆರೆಯ ತಂಬವಂತೆ ಬೆಂಕವಂ ಬೀರುತ್ತ ರಣಕಂಕಣ ಭಕ್ತನಾಗಿ ಎಂದು ಈ ಸುದ್ದಿಯನ್ನು ತಿಳಿಸು. ಸಾರಥಿ ಗೋಪದೇ ಅದ್ಭುತ ಆವೇಶಗೊಂಡ ಅರ್ಥಾಂಗ್ಯ ಮಥುರದ ಬೆತ್ತು ಹೋಗುವ ಕಾಯದ ಮೊತ್ತ ಮೋಹ ಪರತ್ತು ಮಾಡಿ ರಾತ್ರದ ಮುದ್ದ ವಿಗ್ರಹಾಭಿಮಾನನಂದು ಬಂದೇನೆಂದು ಈ ಸುದ್ದಿಯನ್ನು ತಿಳಿಸು. ಮಾತ್ರತವಮ್ಮ ಹಾರಿಸು.
ಸಾರಥಿ ಭೂಪತಿ ಹೇಳು ಎಲ್ಲ ಸಾರಥಿ ಭೂಪತಿ ಎಂತ ಅತಿ ಮಿಸ್ಥರಾತ್ ಗಂಭೀರಾತ್ ಭೀಕರವಾದ ಛಕ್ಕವೆಂಬದ ಕೋಟೆಯನ್ನು ಹೊಕ್ಕು ಉರುಪತಿಯ ಸುದ್ದಕ್ಕೆ ಹತಿರತರನ್ನು ಮುರಿವೆ ಅವರವರ ಸೊಕ್ಕು ಕೊಡಿಗೆ ಕಗ್ಗದಿಂದ ಜಡದ ಕೊರಪಡ ಬರವೆಲ್ಲ ಮೊರೆಯದತ್ತಡ ಹತ್ತಿರದ ಪುತ್ರ ಅಭಿಮಾನನಮ್ಮ ನೇಮವತಕ್ಕೆ ಛಕ್ಕವೆಂಬದ ಕೋಟೆಯೊಳಗೆ ಮತ್ತರದ ಮಾರು ಸಾರಥಿ ಹತ್ತಿರದ ಮತ್ತಕ್ಕೆ ಪಾರ್ಥ ಸಂಭವ ಏನೇ ಸೈಂಧವ ನಿನ್ನ ಜನಕನನ್ನು ಬಿಟ್ಟು ರಣ ಮಂಡಲದೆಡೆಗೆ ಯಾತಕ್ಕೆ ಬಂದಿರುವೆಯೋ ಬಾಲಕ? ಜನಕನಾದ ಪಾತ್ರನಿಗೆ ಅನುಕೂಲವಿಲ್ಲದ ಕಾರಣ ನನ್ನ ತಲೆಗೆ ಸಂಚಕಾರ ಕೊಡುವುದಕ್ಕೆ ಬಂದರವರ ಬಂಡ ಎಚ್ಚಗ ಮಾತನಾಡದರ ಎಲೆ ಈ ಹಸಿಕೋಸೆ ನಿಮ್ಮ ಅಮ್ಮನ ಹತ್ರ ಸುಮ್ಮನೆ ನಿಮ್ಮ ದೊಡ್ಡಪ್ಪನಾದ ಕಟಮೋರ್ಕ ಭೀಮ ನನ್ನ ಮಾತ್ರ ಬಳಿರೆ ಎಷ್ಟೊಡನೆ ಇನ್ನೊಮ್ಮೆ ಕದನಕ್ಕೆ ಬರ ಹೇಳಲಿ ಬಾಲಕ. ಕೇಸರಿಯ ಮುಂದೆ ಸೊನಕವ ತನ್ನ ಸತ್ಯವಾಗಲಗೊಂಡಂತೆ ನನ್ನಂತ ಅಲ್ಪನ್ನ ಒಡವದಕ್ಕೆ ದೊಡ್ಡ ರಾತಕ್ಕಂದು ದೊಡ್ಡ ರಾತಕ್ಕನ್ನ ನಾನು ಬಂದರವನ ಸ್ವಲ್ಪ ತಾಳನೆ ಬಂಡ ಈ ಹಸಿಕೂಸೆ ತಾಳು ತಾಳು ಎನ್ನುವುದಕ್ಕೆ ಇದೇನು ದಾರಕೇರ ಮನೆ ಒಳಗಿರುವ ಕೈ ಮುದ್ದೆ ಎಲ್ಲವೋ ಬಾಲಕ. ಮ್ಯಾನೇಜರ್ ಇಲ್ಲಿ ಬರೆಯಪ್ಪ ಮ್ಯಾನೇಜರ್. ಯಜಮಾನ ಕೈ ಮುದ್ದೆ ಏಟು ಅಥವಾ ಕರಗುದ್ದೆನೆ ಏಟು ತೋರಿಸಲು ಈ ಅಭಿಮಾನವನ್ನ ಪಟ್ಟ ಗೋಳಿ ಬಳಿರೆಯಲ್ಲ ಈ ಸಾರಥ್ಯ. ಗೋಳಿ ಬಳಿರೆಯಲ್ಲ ಈ ಸಾರಥ್ಯ. ಇಡಿ ಇಡಿ ಇವ ನನ್ನ ತಡ ಮಾಟದ ಹುಡುಗನಂದ ತಡೆ ಹಿಡಿದರೆ ಆಗಲೇ ದುಡುಕಿನಿಂದ ಬಿಡೆನುಡಿಗಳನ್ನಾಡುವನ ಮೊಳರೆ ಪಾಡ ಪಾಂಡವರ ಪುತ್ರನೆಂದು ದಡ್ಬಡಲನ್ನೆಂತ ದುಪ್ಪನೆ ಅಪ್ಪಳಿಸ ಇವನಪ್ಪನ ಬಂದರ ಭುಜ ವಂಶಪ್ಪರಿಸ ಅವನನ್ನು ಕೊಪ್ಪೆ ಕೆಡುವ ನೋಡ. ಅವನಿಗೆ ತಪ್ಪದ ರಥವನ್ನು ಒಡೆಯುವ ಸರ್ಪ ಸೈನ್ಯನೇನಾದರೂ ಬಂದರೆ ಬಳಿರೆ ಮುಪ್ಪುರಾರ್ಯಕರಣದಿಂದ ಆ ಕಪ್ಪು ಬಣ್ಣವುಳ್ಳ ಕೃಷ್ಣನಿಗೆ ಎನ್ನ ದರ್ಪವನ್ನು ತೋರಿಸುವನ. ಎಲ ಈ ತರುಳ ಎಲೈ ಮರಳ ಆ ಬಲಿಷ್ಠನಾದ ಬಾಲಕನೊಳ ಬಲವಂತರು ಜಲ ಮಾಡುವುದು ಒಳಿತಲ್ಲವೆಂದು ಬಲೂ ವಿನಯದಿಂದ ಬೇಳೆದರೆ ಹೇಳಿದರೆ ನೀನು ಮಾಡುವುದೇನೆ ಪರರ ಆಂಗಿನಲ್ಲಿ ಬಾಳವ ಬಂಡ ಸೈಂಧವ. ಎಲೇ ಮರ್ಖ ಏ ಚಡಮತಿಯೇ ತಳ್ಳ ತಳ್ಳಿಸುವ ಚರ ಜಾಲವೊಂಬರೆ ಚೆಳೆದ ಬಿಟ್ಟರವನ ಅದನ್ನು ಮತ್ತದೋಳ ಹೊರಗಡೆದಿರಬರು. ನೀನಂತ ಬಲವಂತನಾದರೆ ತೆರೆ ಹರಿಸಿಕೊಂಡು ಒಳೆಯಕ್ಕೆ ಹೋಗದೆ ಇಲ್ಲವಾಗಿದೆ ಕಲಿತನವಿಲ್ಲವೆಂದು ದೈನ್ಯದಿಂದ ಎನ್ನ ಪಾದಗಳಿಗೆ ತಲೆಯಂಬಾಗ ಸ್ವಲ್ಪ ತಾಳಲೆ ಯಾರ ತಾಳವನ ನೋಡಲೆ ಬಂಡ. ಎಲ ಈ ಹುಲ್ಲು ಬಾಲನ ಎಲೈ ಜಯಧ್ವತನೇ ಮೆಲ್ಲ ಮೆಲ್ಲನೆ ಸಲ್ಲದ ಮಾತುಗಳನ್ನು ಬಾಯಿಗೆ ಬಂದಂತೆ ಬೊಗಳಿದರೆ ಮಾಮ ಹೊಗಳಿದರೆ ನೀನು ಮಾಡುವುದೇನೋ ಇಲ್ಲದಿದ್ದರೆ ಆಗುವುದೇನೇ ಬಂಡ. ಒಳರೆ ಹಲ್ಲು ಮುರಿದು ಕಡೆಗೆ ಸೊಲ್ಲಡಗಿಸ ಬಿಡುವೆನು ನೋಡಲಿ ಬಂಡ. ಎಲೈ ಮೂರ್ಖ ಎಲ ಈ ಅದಮ
ಎಲೈ ಮೂರ್ಖ ಎಲ್ಲ ಈ ಅದಮ್ಮ ಚಂಡ ಪ್ರಚಂಡ ಬಲ ಬಲ ದಂಡ ಗಂಡ ಗಲಗಲ ಗಂಡ ಚಂಡ ಕೊಲತೆ ಬರ ಮಾತಂಡ ಮೋರ ಲೋಕದ ಗಂಡ ಗಂಡಲ ತಳಗೆ ಎದರಾದ ಬಂಡರ ಬಂಡಗಳ ಮತಂಡಾಡುವ ಗೋದಂಡ ದೋದಂಡ ಗಾಂಡಲ ತಮ್ಮವರ ಬಂಡೆ ಕಂಡ ಕಂಡಾಗ ನನ್ನ ಒಳಗ ಪವನ ಕಟ್ಟುಕೊಂಡ ಮಂಡಲಕ್ಕೆ ಆರಸವನಂದ ಗಂಡಗಳ ಅಭಿಮಾನವೆಂದು ಕೇಳಲಾರಿಯ ಬೋಳರೆ ಯಾರು ಹಾರಿದವರು ಸ್ವಲ್ಪ ತಾಳಿರಿ ಪೂಸೆ ನಿನ್ನ ಜಲನದಿಯ ಮಗತ್ತಲಕುವಂತೆ ಎಚ್ಚೆಯ ಕಿತ್ತಿಡಿದಂತ ದಡಿಯಳು ಹುಡಿ ಭೈರ ಹಡಲಕ್ಕೆ ಸಿಡಿನೇರಿದಂತ ಹೊಡಿವನ ನೋಡು ಬೋಳರೆ ಯಾರು ಚೇಟಿ ಹೊಡಿಯೋರು ಸ್ವಲ್ಪ ತಾಳಿರಿ ಕಡುಮೋರ್ಕ ನಿನ್ನ ಸೌರ್ಯಮ ಎತ್ತರ ತಪ್ಪಿ ಹುಚ್ಚನಂತ ಕೊಚ್ಚಿಕೊಂಡರೆ ನನ್ನ ಪ್ರಾಣವನ್ನು ಉಳಿದರೆ ಸೈಂಧವ ಎಂದಕ್ಕೆ ಹೋಗಿ ಎಚ್ಚರವ ಎಲ್ಲ ಈ ಮಂಕುಮತಿ ಭೀಮ ಕರ್ಕೊಂಬರಿ ಭೀಮನ ಎತ್ತಲೆ ಮಂಕೆಂಬ ಭೀಮ ಕರ್ಕೊಂಬರಿ. ವ್ಯಾಧ್ಯತನಿಗೆ ಭೂಕಂಪ ಮಾನವಾಗುವಂತೆ ಸಂಖ್ಯೆ ಇಲ್ಲದ ಬಾಣಂಗಳ ದಶಮಂಡಲ ತುಂಬುವಂತೆ ಒಡೆದ ಬಿಂಕವನ್ನು ಮುರಿಯುವುದು ಕೇಳಲರಿಯಾ ಅದನ್ನು ಮದ್ದದೋಳ ಹರಿಯುವನಂದು ಈ ಅಭಿಮಾನನಂದ ನೀನು ಕೇಳಲಾರಿಯ ಲೈ ಮೂರ್ಖ ಏ ಬಂಡ ಆದ್ರಿಜಾವಾರಿನೊಳು ಪ್ರಸಿದ್ಧರಾದ ಪಾಂಡವರ ಬಲ ಸಮುದ್ರವನ್ನು ಕಲೆಗೆ ಬಿಡುವ ರುದ್ರರೂಪ ಪಡೆದಿರುವ ಮಹತ್ಬಲ ಚಾಲಿಯೊಡನೆ ಯುದ್ಧಕ್ಕೆ ಬಂದಿರುವೆಯಾ ಸಾಧವಾಗಿ ಬಂದರವನು ನೀನು ಮಾಡುವುದೇನು ಲೈ ಮೂರ್ಖ ಏ ಬಂಡ ಅಡವಿಗಳ ಬಡನರಿಗಳಂತ ಒಡಲರದ ಬಳರ ಕಡುಮೂರ್ಖನಾದ ಭೀಮನನ್ನು ಮಾತ್ರ ಇನ್ನೊಮ್ಮೆ ಕದನಕ್ಕೆ ಬರ ಹೇಳಿದಿ ತರುಣ ಏ ಬಂಡ ಎಲೈ ಅದಮ್ಮ ಎಲೆ ಪರರ ಆಂಗಿನಲ್ಲಿ ಬಾಳುವ ಬಂಡ ಸೈಂಧವನೇ ಬಾಪು ರಯ್ಯನ್ನ ಒಡ ಸೈತ್ಯ ಕಡೆಗಲಾಗದೆ ಹಿಂದಕ್ಕೆ ಹೋದನು ಈ ನಿಮ್ಮ ದೊಡ್ಡಪ್ಪನ ನಮ್ಮ ದೊಡ್ಡಪ್ಪನು ಯಾತಕ್ಕೆ ನಾನು ಬಂದರವರಲ್ಲ ಬಂಡ ಈ ಮಾಡುವುದೇನೋ ನೀನು ಬಂಡ ಗೋಳರೆ ಗೋರ್ಗಣಿಗಳ ತೆರಗಡೆ ತತ್ತ ಬರುವ ಬಾಣವನ್ನ ತೆರೆ ಹರಿಸಿಕೊಂಡು ಬದ್ರಿಯ ಕುಮಾರ ನೋಡನ್ನ ಬಾಹುಬಲದ ವಿಗ್ರಹ ಬಳಿರೈ ಗಗನ ಮಂಡಲಕ್ಕೆ ಆರಿಸಂದೆ ಈ ನಿನ್ನ ಎಲೆ ದೊಚ್ಚನ ಸುಖಮಣಿಯೇ ದೋಕ್ಷತೆಯಿಂದ ಶಸ್ತ್ರಾಜ್ಯದಂಬಲದ ಪೂಜ್ಯದ ಪ್ರಬಲ ನೋಟೋರ್ಜುನನೊಂದರನ್ನ ಸಂವಗಚ್ಚನ ಮಾಡವರನ್ನ ಒಳಗಚ್ಚನಗನ ಅವನವರವರ ಅದಮ ಮುಚ್ಚಗವತೆಲ್ಲರ ಶಿವಟ್ಟ ಸತ್ಯನವತರ ಹೋಗುವಂತ ತರವರ ಮೇಳಸಿನೆಣ್ಣೆಗ ಚಲನವತ್ತ ಚಚ್ಚರಿತ ಮಾಡಿ ನಿನ್ನರ ತತ್ವದ ಪಾತಕಿಗಳನ್ನು ಮುರಿವಡೆದ ಬಿಡಬಲ್ಲನೆ ತಂಬೆಟ್ಟ ತಕ್ಷಣದ ಬಾಣಿಗಳ ದಡಿಯನ್ನು ನೋಡಿ ದತ್ತಡದಂತೆ ಶಬ್ದ ಮಾಡುವಂತೆ ಆ ಕಾರಣಾಂಬರ ನಂತರ ಸೇದು ಬಡಿಯನ್ನು ನೋಡು ಅದಮ್ಮ ನೀನು ಅಂತ ಪಟುಪಟನಾದರ ತರ ಹರಿಸಿಕೊಂಡು ಮಾತನಾಡೋ ಸೈಂಧವ ಇಲ್ಲವಾಯಿತ ಚಕ್ಕ ಬೆಮ್ಮದು ಕೋಡೆಯನ್ನು ಬೆಟ್ಟಿ ತಿರುಗಿ ನೋಡದಂತೆ ಓಡು ಈ ಕ್ಷಣ ಈ ಎಲ್ಲ ಈ ಹುಲ್ಲ ಮತ್ತೆ ಹೊಟ್ಟೆ ಬರುವುದಕ್ಕೆ ಇದೇನು ಹುಲ್ಲ ಬೀಜವಲ್ಲ ನಿನ್ನಿಂದ ನನ್ನನ್ನ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲದೆ ಏನೋ ಸೈಂಧವ ಎಲ್ಲ ಅದಮ್ಮ ಇದೇ ನನ್ನ ಸುದ್ದಿ ಕೇಳ ನನ್ನ ಜನಕನಾದ ಕಲಿಪಾರ್ತನ ನಿನ್ನ ಶಿರವನ್ನು ತೆಗೆಯುವುದಕ್ಕೆ ಅಂತ ರಥಪಟಾಕಿಯಿಂದ ಬರವನು ಈ ಎಲ್ಲ ಈ ಹುಲ್ಲ ದಾರಿ ಬಿಡ
ಬಿಡ್ರಪ್ಪ ದಾರಿ ಬಿಡ್ರ. ಇಲ್ಲಲೇ ಇಲ್ಲೇ ಇದ್ದ ಈ ಕೋದಂಡ ದಂಡ ದಂಡ ಸರವನ್ನು ಆರಿಸುತ್ತಿದ್ದನು. ಆದರೆ ಎನ್ನ ಜನಕನಾದ ಕರಿ ಭಕ್ತರಿಗೆ ಅರಿಕೆ ಹೋತಿನಂತ ಹೊಡೆಯದ ಹೊರ್ಕ ಅದಮ್ಮ ಬಳಿ ಬಳಿ ಸಾರತೆ ಸಾಲುಗಳಿದ್ದರೆ ಬರೆಯೋ ಚಾರ ಊರಿಗಳಿಗೆ ತೋರಿಸಂಗ ಮಾಡುವುದು ಬೇಕಾರ ಪ್ರಕಾರವಾಗಲಿ ದೇವ. ಹಲೋ ಮ್ಯಾನೇಜರ್ ಎಲ್ಲಿದ್ರಿ ಬರಪಿಲ್ಲಿ? ರುಮ್ಮಲ್ದೈನವರು ಎಳೆ ಮೇಳಕ್ಕೆ ಬಂದಿರುವುದು ಇದರಿಂದ ಏನಾಗುವುದು? ಬಡ ಪಾಂಡವರ ಎಳೆಮೆಳಕೆಯ ಪರೀಕ್ಷೆಯ ಬೆಲೆಯೆಲ್ಲ ತಿಳಿಯುವುದು ಸುಯೋಧನ. ಅಂತ ಸತ್ರಾದಿಗಳನ್ನು ಯಾವಲ್ಲಿ ಕೊಂಡು ತಂದಿರಿಯೋ ಬಾಲಕ? ಎಲ್ಲ ಕರೆದೊಳಗಿರುವ ಶಾಸ್ತ್ರಗಳಿಗೆ ಬಾಲಕರವನರೋ ದೊಡ್ಡಪ್ಪನೇ. ಓಹೋ, ಅಂತ ಸತ್ರಾದಿಗಳನ್ನು ಯಾವಲ್ಲಿ ಕೊಂಡು ತಂದಿರಿಯೋ ಬಾಲಕ? ಓಹೋ, ತಾವು ಮಾಡಿದ ಗೋಶಾಸ್ತ್ರ ಕೊಂಡ ತಂದಿರವನು ಖುಲ್ಲನಾದ ದೊಡ್ಡಪ್ಪನೇ. ಮೈಕ್ ಸಿಸ್ಟಮ್ ಫಲ ಫಲ ಕಲಿಪಾರ್ಥನಂದನ ಅರ್ಜುನನ ಬಲ ಪರಾಕ್ರಮವನ್ನು ಮೆರೆಸುವ ಸುಲಲಿತ ಪುತ್ರನೇ, ನಿನ್ನ ಬಲದ ಹೆಗ್ಗಳಿಕೆ ನಾನು ಮೆಚ್ಚಿದೆ ಮೆಚ್ಚುವಂತ ಕಾರ್ಯವನ್ನು ಮಾಡುವನಲೇ ಸುಯೋಧನ. ಇಳುವಳೆಗೆ ನಿನ್ನ ಪೋಲುವ ಕಲಿಪಟರೆಲ್ಲವೆಂದು ನಲಿದು ತಲೆದೂಗಿದನು. ಬಲಭದ್ರನ ಸಹೋದರಿಯಾದ ಸುಭದ್ರಿಯ ಸಾಧಕಂತರದವರಿಗೆ ಅತ್ರಿಜಾವರೆಗೆ ಚತನೋಪಿಯನ್ನದು ನಿನ್ನ ಪಡೆದಿರುವಲ್ಲದೆ. ಇಲ್ಲದಿದ್ದರೆ ಈ ಬಲ ಕಲಿತನ ಶೌರ್ಯ ತೌರ್ಯಾದಿಗಳು ಅವನಿಗೆ ಆದರೂ ಬರವಲ್ಲದೆ. ದೂರತೀರ ಆಗ್ರಗಣ್ಣ ನೀನಾವುದು ಮಗನೇ. ನಮ್ಮ ಭರತ ಕುಲಕ್ಕೆ ಕೀರ್ತಾಂಗನೆಯಿಂದ ನಟನೆ ಮಾಡಿಸುವ ಪಟು ನೀನೋರ್ವನಲ್ಲದೆ ಮಿಕ್ಕವರಿಂದ ಏನು ಫಲ? ಅನ್ನ ವೀರ್ಯೋತ್ವ ಎನಿಸಿದ ಲಕ್ಷಣಾದಿ ಪುತ್ರರಲ್ಲ ನಿಷ್ಫಲ. ಈಗ ಆಗಿರುವುದು ನೋಡಲೇ ಸುಯೋಧನ. ಗೊಡೆಸ ಗಿಡಗದರತ್ತ ಬರುವ ಬಾಣವನ್ನು ಜಡದಿರುವನು ತಡೆಯೋದಕ್ಕೆ ನಿನ್ನ ಬಾಲಕನಲ್ಲವನು. ನಿನ್ನ ಕಡ ಪರಾಕ್ರಮಕ್ಕೆ ಮೆಚ್ಚಿದನೆ ಎಚ್ಚರಗೊಂಡು ಹಿಂದಕ್ಕೆ ನಡೆಲೈತಿರಳ ಹಿಡಿದಿರುವುದು ನಿನಗೆದ್ದದ ಮರಳು. ಕಾಲ ಎತ್ತ ಕಡವರ ಗಂಡವೆಂದ ತೆರಲಾಗದ ಬದರ ಗಂಡ ಬೆರದಂಬಂದಿರವ ಎಂದ ಗಂಡಾತನಂದನ ಎಂದೆರೆದರೆ ನಮ್ಮ ಭಾರತ ಕುಲಕ್ಕೆ ಕೊಂದ ಬರವದಲ್ಲವನು ಸುಯೋಧನ. ಬಾಲಕ ಬಾಪು ಬಾಪುರ್ಯ ಎಂದೆಲ್ಲ ಯುದ್ಧದಲ್ಲಿ ಪಾಂಡವ ಕೌರವೆಂಬ ಸೋದರ ಬಂದ ಕೂಡಿ ಬಂದ ನಿಂತರ ಎನ್ನ ಬರದ ಎಕ್ಕಣಿಕೆಯನ್ನು ತೋರಿಸುವನು. ಬೆಳೆಸಿದರೆ ಛತ್ರಿ ಎಲ್ಲವನ್ನ ಶಾಸ್ತ್ರೋಕ್ತಿಯ ಸರಿಯಾಗಿ ವೃತ್ತಿಯಲ್ಲಿ 10 ಸಹಸ್ರ ವರ್ಷ ಬಾಳಿದರ ಫಲವೇನು? ರಣಕೊಂಬಿನಿಗೆ ಬಂದ ದಂಬ ಕದನವನ್ನು ತೋರಿ ಎಂದಡಿಯಟ್ಟರೆ ಅಪ್ಪರ ಸಂಭ್ರಮ ನೋಡುವ ದಂಬಾರಿಯತು ರಂಗ ಬಲದವನನ್ನು ಮನನೊಂದುಕೊಳ್ಳದೆ ಬಿಡನು. ನಿನ್ನ ಕುರುಕುಲಾಂಬುಗೆಯ ಗತ್ತಲಕ್ಕುವಂತ ಎಲ್ಲ ಭೌರುತ್ಯವನ್ನು ರಕ್ಷಿಸ ಬಂದರಗಡಬದಕ್ಕಲೆಂದರವರ ಶರಣದಕ್ಕನಾದ ದ್ರೋಣ ಕರ್ಣಾದಿಗಳ ಬಂದ ಎನ್ನ ಸಾಹಸವನ್ನು ತೋರಿಸುವರ ಕುರುಮಂಡಲೇಶ. ಅಡವಿಯೊಳಗೆ ಪಟ ನರಿಗಳಂತ ಒಡಲರದ ಪಟ ಪಾಂಡವರು ಅರಿಯದೆ ಹುಡ್ಗನ್ನು ಬೆಟ್ಟಕ್ಕೆ ಕಳಿಸಿರುವರು. ಒತ್ತೆ ಇಲ್ಲದೆ 14 ವರ್ಷದ ಹುಡುಗನನ್ನು ಕದನಕ್ಕೆ ಕಳಿಸಿದರೆ
ಮನಮುರಿಗೆ ಅರ್ಧ ರಾಜ್ಯವೇನು ಆಧಾರ ಕೊಡುವರೆಂದು ಮನೋ ನಿರ್ಧರಿಸಿ ಕಳಿಸಿರು. ನಂಬಿನ ಚಂದ್ರಗಳಿಂದ ಉಳಿದ ಭೀಮಾದಿಗಳಿಗೆ ಮತ್ತೊಮ್ಮೆ ವನವಾಸಕ್ಕೆ ಕಳಿಸಿ ಮಿಥ್ಯಾನ್ನವನ್ನು ಉಣು ತೆರೆದು ಉಣ್ಣುವಂತೆ ಮಾಡದಿದ್ದರೆ ನಮ್ಮ ಹೆಸರು ಯಾತಕ್ಕೆ ದಂಡದ ಮೂರ್ಖ ಮಾಡುವುದೇ ನೀನೊಬ್ಬ ದಂಡ. ಎಲ್ಲ ಬಾಲಕ ಏ ಮೂರ್ಖ ಬಾಲಕ ಹೇ ಜಡಮತಿಯೇ ದಗ್ಧಗಲ್ಲನ್ನು ಹೊಸ ಕರ್ಕಣೆಗಳಿಂದ ನಿನ್ನ ದೆಸೆಗಡಿಸಿ ದಿಗ್ಬಲಿಯಂ ಕೊಡದಿದ್ದರೆ ಪಾರ್ಥ ಸಂಭವ ನೀನು ಹುಟ್ಟಿದಕ್ಕೆ ನಿನ್ನ ಜನ್ಮವು ಸಾರ್ಥಕವ. ಎಲೈ ಜಡಮತಿಯೇ ಮಂಕುಮತಿಯೇ ಬಡ ಪಾಂಡವರಂತೆಯೇ ನಾಗವದಂತ ನುಡಿಯಬೇಡ. ಅವರ ಮಾಡಿದ ಉಪಕಾರವನ್ನಾಗಲ ಮರೆತು ಬಿಡಿ ನುಡಿಗಳನ್ನು ಆಡುವುದು ಇತರೆ. ಎಲೈ ಮಂದಮತಿಯೇ ಎಲೈ ಜಡಮತಿಯೇ ಎಂದಕ್ಕೆ ಗಂಧರ್ವನೆಂಬ ಚಿತ್ರಕೇನನೆಲ್ಲ ಪ್ರಚಂಡಮ ಕಟ್ಟೆದಳೆಯುವಾಗ ಪಾಶುಪತತ್ವ ಪಡೆದ ಜನಕನಾದ ತಂದೆರ ಬಂದು ನಿನ್ನ ಫಲವಂತಾನವನ್ನು ಕಳಿಸಲಿಲ್ಲವೇ? ರೇ ಸುಯೋಧನ ಎಲೈ ಬಾಲಕ ಈ ಸೌರ್ಯೋತ್ತರತ ನೀನು ಒಡೆದ ಸರವರ ಮಧ್ಯದೊಳ ಥರದು ಈ ಧರಣಿಗೆ ಕೆಡುವೆ. ಕ್ಷೀರಂಬುದಿಯೊಳಗೆ ಅನ್ನವಾಯಿತೊಂದು ಯೋಚನೆಯ ಮಾಡು. ಮತ್ತರ ಥರದೊಳ ಮೆರೆಯುವ ಕೋದಂಡದೊಳ ಉದ್ಭವಿಸಿ ಬರುವ ಅದ್ಭುತ ಮಾಡದ ನಿನ್ನ ಗೆರ್ರನ್ನು ತಿರುಗಿಸಿ ನಿನ್ನ ರಥಧ್ವಜ ಪಾತಕೆಗಳನ್ನು ಶೀಳಿ ಬರದಿದ್ದ ಸೆರೆಯ ಬಿಡದ ಧರ್ಮಜನೇಂದ್ರ ಭಾವೆಂದಗಳಲ್ಲಿ ಕೆಡವನು ನೋಡು. ಆಗಲೇ ನಿನ್ನ ಅಂಗಾಂಗಗಳಲ್ಲ ದುರ್ಯೋಧನ ತರ ಹರಿಸಿಕೋ ಎನ್ನ ಸರಸಂಧಾನ ಜೂತಿನಲ್ಲಿ ಜಾಣ ನೋಡಿ ಎನ್ನ ಬಹುಬಲದ ಪ್ರಾಣ. ಎಲೈ ಬಾಲಕ ಜಾಗ್ರತೆಯಿಂದ ಎತ್ತಕ್ಕನಿಲ್ಲ. ಯುದ್ಧಕ್ಕನಿಲ್ಲ ಬಂಡ ಗಗನಾಂತರ ಕೆರುಂಡ. ರುಮ್ಮಲ್ದೈನವರು ಎಳೆ ಮೇಳಕ್ಕೆ ಬಂದಿರುವುದು ಇದರಿಂದ ಏನಾಗುವುದು? ಬಡ ಪಾಂಡವರ ಎಳೆಮೆಳೆಗಳ ಪರೀಕ್ಷೆಯ ಬೆಳೆಯಲ್ಲ ತಿಳಿಯುವುದು ಸುಯೋಧನ. ಅಂತ ಶಸ್ತ್ರಾದಿಗಳನ್ನು ಯಾವಲ್ಲಿ ಕೊಂಡು ತಂದಿರಿಯೋ ಬಾಲಕ? ಓಹೋ, ಅಂತ ಶಸ್ತ್ರಾದಿಗಳನ್ನು ಯಾವಲ್ಲಿ ಕೊಂಡು ತಂದಿರಿಯೋ ಬಾಲಕ? ತಾವು ಮಾಡಿದ ಗೋಶಾಸ್ತ್ರ ಕೊಂಡ ತಂದಿರವನು ಖುಲ್ಲನಾದ ದೊಡ್ಡಪ್ಪನೇ. ಮೈಕ್ ಸಿಸ್ಟಮ್ ಫಲ ಫಲ ಕಲಿಪಾರ್ಥನಂದನ ಅರ್ಜುನನ ಬಲ ಪರಾಕ್ರಮವನ್ನು ಮೆರೆಸುವ ಸುಲಲಿತ ಪುತ್ರನೇ, ನಿನ್ನ ಬಲದ ಹೆಗ್ಗಳಿಕೆ ನಾನು ಮೆಚ್ಚಿದೆ. ಮೆಚ್ಚುವಂತ ಕಾರ್ಯವನ್ನು ಮಾಡುವನಲ್ಲ ಸುಯೋಧನ. ಇಳುವಳೆಗೆ ನಿನ್ನ ಪೋಲುವ ಕಲಿಪಟರವಿಲ್ಲವೆಂದು ನಲಿದು ತಲೆದೂಗಿದನು. ಬಲಭದ್ರನ ಸಹೋದರಿಯಾದ ಸುಭದ್ರಿಯ ಸಾಧಕಂತರದವರೆಗೆ ಅದ್ರಿಜವರೆಗೆ ಚತನೋಪಿಯನ್ನದು ನಿನ್ನ ಪಡೆದಿರುವಲ್ಲದೆ. ಇಲ್ಲದಿದ್ದರೆ ಈ ಬಲ ಕಲಿತನ ಶೌರ್ಯ ತೌರ್ಯಾದಿಗಳು ಅವನಿಗೆ ಆದರೂ ಬರವಲ್ಲದೆ. ದೂರತೀರ ಆಗ್ರಗಣ್ಣ ನೀನಾವುದು ಮಗನೇ. ನಮ್ಮ ಭರತ ಕುಲಕ್ಕೆ ಕೀರ್ತಾಂಗನೆಯಿಂದ ನಟನೆ ಮಾಡಿಸುವ ಪಟು ನೀನೋರ್ವನಲ್ಲದೆ ಮಿಕ್ಕವರಿಂದ ಏನು ಫಲ? ಅನ್ನ ವೀರ್ಯೋತ್ವ ಎನಿಸಿದ ಲಕ್ಷಣಾದಿ ಪುತ್ರರಲ್ಲ ನಿಷ್ಫಲ. ಈಗ ಆಗಿರುವುದು ನೋಡಲೇ ಸುಯೋಧನ.
ಕೊಡೆಸ ಕಡೆಗೆ ಅದರತ್ತ ಬರುವ ಬಾಣವನ್ನು ಜಡಗಿರುವನು ತಡೆಯೋದಕ್ಕೆ ನಿನ್ನ ಬಾಲಕನಲ್ಲವನು. ನಿನ್ನ ಕಡಪರಾಕ್ರಮಕ್ಕೆ ಮೆಚ್ಚಿದನೆ ಎಚ್ಚರಗೊಂಡು ಹಿಂದಕ್ಕೆ ನಡೆಲೈತರಳ ಹಿಡಿದಿರುವುದು ನಿನಗೆದ್ದದ ಮರಳ. ಕೆಟ್ಟ ಕಾಲ ಎಂದ ಕಡವರ ಗಂಡವೆಂದ ತೆರಲೋಕದ ಬದರ ಗಂಡ ಬೆರೆದಂಬಂದಿರವ ಎಂದ ಸಂಜಾತನಂದನನ ಎಂದೆರೆದರೆ ನಮ್ಮ ಭಾರತ ಕುಲಕ್ಕೆ ಕೊಂದವರ ಮೊದಲವನು ಸುಯೋಧನ. ಬಾಲಕ ಬಾಪು ಬಾಪುರ್ಯ ಎಂದೆಲ್ಲ ಯುದ್ಧದಲ್ಲಿ ಪಾಂಡವ ಕೌರವೆಂಬ ಸಹೋದರ ಬಂದು ಕೂಡಿ ಬಂದ ನಿಂತರು ಎನ್ನ ಬದವರದ ಎಕ್ಕಣಿಕೆಯನ್ನು ತೋರಿಸುವನು. ಬೆಳೆಸಿದರೆ ಛತ್ರಿ ಎಲ್ಲವರ ಶಾಸ್ತ್ರೋಕ್ತಿಯ ಸರಿಯಾದ ವೃತ್ತಿಯಲ್ಲಿ 10 ಸಹಸ್ರ ವರ್ಷ ಬಾಳಿದರ ಫಲವೇನು? ರಣಕೊಂಬಿನಿಗೆ ಬಂದ ದಂಬ ಕದನವನ್ನು ತೋರಿ ಎಂದಡಿಯಟ್ಟರೆ ಅಪ್ಪರ ಸಂಭ್ರಮರು ನೋಡುವ ದಂಬಾರಿಯತು ರಂಗ ಬಲದವನನ್ನು ಮನನೊಂದುಕೊಳ್ಳದೆ ಬಿಡನು. ನಿನ್ನ ಕುರುಕುಲಾಂಬುಗೆಲ ಗತ್ತಲಕ್ಕುವಂತೆ ಎನ್ನ ಪೌರುಷವನ್ನು ರಕ್ಷಿಸ ಮುತ್ತೋತ್ತಮನರ ಮುಖದ ಬಂದರಗಡ ಬದಕ್ಕನೆಂದರವರ ಶರಣದಕ್ಕನಾದ ದ್ರೋಣ ಕರ್ನಾದಿಗಳ ಮುಂದೆ ಎನ್ನ ಸಾಹಸವನ್ನು ತೋರಿಸುವರ ಕುರುಮಂಡಲೇಶ. ಅಡವಿಯೊಳಗೆ ಪಟ ನರಿಗಳಂತ ಒಡಲರದ ಪಟ ಪಾಂಡವರು ಅರಿಯದೆ ಹುಡ್ಗನಂ ಕಟ್ಟಕ್ಕೆ ಕಳಿಸಿರುವರು. ಒತ್ತೆ ಇಲ್ಲದೆ 14 ವರ್ಷದ ಹುಡುಗನಂ ಕದನಕ್ಕೆ ಕಳಿಸಿದರೆ ಮನಮುರಿಗೆ ಅರ್ಥ ರಾಜ್ಯವೇನು ಆಧಾರ ಕೊಡುವರೆಂದು ಮನೋ ನಿರ್ಧರಿಸಿ ಕಳಿಸಿರು. ಚರಿತ್ರೆಗಳಿಂದ ಉಳಿದ ಭೀಮಾದಿಗಳಿಗೆ ಮತ್ತೊಮ್ಮೆ ವನವಾಸಕ್ಕೆ ಕಳಿಸಿ ಭಿಕ್ಷಾನ್ನವನ್ನು ಉಣು ತೆರೆದು ಉಣ್ಣುವಂತೆ ಮಾಡದಿದ್ದರೆ ನಮ್ಮ ಹೆಸರು ಯಾತಕ್ಕೆ ದಂಡದ ಮೂರ್ಖ ಮಾಡುವುದೇ ನೀನೊಬ್ಬ ದಂಡ. ಎಲ್ಲ ಬಾಲಕ ಮೂರ್ಖ ಬಾಲಕ ಹೇ ಜಡಮತಿಯೇ ದಗ್ಧಗಲ್ಲನ್ನು ಹೊಸ ಕರ್ಕಣೆಗಳಿಂದ ನಿನ್ನ ದೆಸೆಗಳಿಸಿ ದಿಗ್ಬಲಿಯಂ ಕೊಡದಿದ್ದರೆ ಪಾರ್ಥ ಸಂಭವ ನೀನು ಹುಟ್ಟಿದಕ್ಕೆ ನಿನ್ನ ಜನ್ಮವು ಸಾರ್ಥಕವ. ಎಲೈ ಜಡಮತಿಯೇ ಮಂಕುಮತಿಯೇ ಬಡ ಪಾಂಡವರಿಂದ ಏನಾಗವದಂತ ನುಡಿಯಬೇಡ. ಅವರ ಮಾಡಿದ ಉಪಕಾರವನ್ನಾಗಲೇ ಮರೆತು ಬಿಡಿ ನುಡಿಗಳನ್ನು ಆಡುವುದು ಇತರೆ. ಎಲೈ ಮಂದಮತಿಯೇ ಎಲೈ ಜಡಮತಿಯೇ ಎಂದಕ್ಕೆ ಗಂಧರ್ವನೆಂಬ ಚಿತ್ರಕೇನರೆಲ್ಲೊಮ್ಮೆ ಚಂಡಮ ಕಟ್ಟೆದಳೆಯುವಾಗ ಪಾಸುಪತತ್ವ ಪಡೆದ ಜನಕನಾದ ದಂಜರ ಬಂದು ನಿನ್ನ ಫಲವಂತಾನವನ್ನು ಕಳಿಸಿರುತ್ತವೆ. ರೇ ಸುಯೋಧನ ಎಲೈ ಬಾಲಕ ಈ ಸೌರ್ಯೋತ್ಪರತ ನೀನು ಒಡೆದ ಸರವರ ಮಧ್ಯದೊಳ ಥರದು ಈ ಧರಣಿಗೆ ಕೆಡುವೆ. ಕ್ಷೀರಂಬುದಿಯೊಳಗೆ ಸಮವತ್ಪನ್ನವಾಯಿತೊಂದು ಯೋಚನೆಯ ಮಾಡು. ಮತ್ತರ ಸ್ಥಳದೊಳ ಮೆರೆಯುವ ಕೋದಂಡದೊಳ ಉದ್ಭವಿಸಿ ಬರುವ ಅದ್ಭುತ ಮಾಡದೆ ನಿನ್ನ ಗೆರ್ರನ್ನು ತಿರುಗಿಸಿ ನಿನ್ನ ರಥಧ್ವಜ ಪಾತಕೆಗಳನ್ನು ಶೀಳಿ ಬರದಿದ್ದ ಸೆರೆಯ ಬಿಡದ ಧರ್ಮಜನೇಂದ್ರ ಭಾವೆಂದಗಳಲ್ಲಿ ಕೆಡವನು ನೋಡು. ಆಗಲೇ ನಿನ್ನ ಅಂಗಾಂಗಗಳಲ್ಲ ದುರ್ಯೋಧನ ತರ ಹರಿಸಿಕೋ ಎನ್ನ ಸರಸಂಧಾನ ದೂತಿನಲ್ಲಿ ಜಾಣ ನೋಡಿ ಎನ್ನ ಬಹುಬಲದ ಪ್ರಾಣ. ಎಲೈ ಬಾಲಕ ಜಾಗೃತಿಯಿಂದ ಎತ್ತಕ್ಕನಿಲ್ಲ. ಇರ್ತಕ್ಕನಿಲ್ಲ ಬಂಡ 6 ಸೂರ್ಯನ ಗಗನಾಂತರ ಕೆರುಂಡ.
ಅಂದ ಮಾತು ಎಲೈ ತರಳ ಈ ರಣಮಂಡಲದಡಿಗೆ ಆತಕ್ಕೆ ಬಂದ ಪಾರ್ಥ ಸಂಭವ ರಣಮಂಡಲಂಬನದಗ ಬಲಯನ್ನಗದ ಮೇಲೆಗಳನ್ನಡವದಕ್ಕೆ ಬಂದರವರನ ಮಂಡ ಎತ್ತಗ ಮಾತನಾಡದರ ಮಾನವನೆಲ್ಲ ತುಂಡ ಎಲೈ ತರಳ ಎಲೈ ಮರಳ ಬಲಗಳಲ್ಲಿ ಭಿನ್ನಗಳಲ್ಲಿ ನೀನಲ್ಲಿ ಮಿತ್ತು ನುಡಿವೆಯಲ್ಲ ಬಾಲಕ ಮೆತ್ತ ನುಡಿವನು ನಾನಲ್ಲ ಎನ್ನ ಕರದಲ್ಲಿ ನಡೆಯುವ ಧರಿಸ್ಥೆಯೋ ಭರೆಯೋ ಈ ರಣರಂಗವೇ ನದಿಯು ನೀವೆಲ್ಲ ಮೀನುಗಳಲ್ಲವನು ಕಟಕಾಟಕ ನಾವು ಮೀನುಗಳಲ್ಲ ಬಹುಳ ವೈರುಗಳಿಗೆ ಯಮನಾಲಯದ ದಾರಿಯನ್ನು ತೋರಿಸುವಂತ ಬಾಣವನ್ನು ಕೊಡಬಲ್ಲನು ಬಾಲಕ ಎಳೆಯ ಖಂಡ ಏನೇ ಭ್ರಷ್ಟ ನೀನು ಕೊಡಬದಕ್ಕೆ ಬೆಟ್ಟ ಕೌರವನ ಧನವನ್ನು ತಿಳಿದುಕೊಂಡೇನೋ ಮರಣ ಇದೇ ಭ್ರಷ್ಟ ಎಳೆಯ ಕರ್ಣ ಒಲಿವಿಯ ಈ ಬಾಲಕ ಮುಂಡಗಂಡನೆ ಊಸಿ ಅನ್ನಾಟದ ನನ್ನಂ ತತ್ತಸೆ ಗಡಿಸಿ ವಿಸಾಂಕದಿಂದ ಬಸರಸಿ ಪಾಂಡವರಿಗೆ ಉಸಿರಬದಕ್ಕೆ ಹೆಸರಲ್ಲದಂತ ಮಾಡಬ ಈ ಅಸಮಬಲ ಸಾಲಿಯ ಮುಂದೆ ಕೊಸಿರಿ ಮಾತನಾಡುವ ಕೊಸರಿ ಮಾತನಾಡಿದರೆ ಮಾಡುವುದೇನೋ ಆಗುವುದೇನೋ ಮುಂಡಗಂಡನೆ ಮುಖ್ಯ ಮುಂಡಗಂಡನೆ ಮಾರು ಮಲಿತು ಮರಿಯ ಹುಲಿಯ ಬಾಯಲ್ಲಿ ಇಲಿಯ ಮರಿ ಧರಿಕದಂತ ಈ ಕಲಿಕರ್ಣನ ಮುಂದೆ ನಿನ್ನ ಪ್ರಾಣವನ್ನು ದಕ್ಕಿಸಿಕೊಳ್ಳುವೆ ಸ್ವಲ್ಪ ತಾಳ ಯಾರು ದಕ್ಕಿಸಿಕೊಳ್ಳುವರೇನ ಬಂಡ ಎಲೆ ಮೂಡ ಜಡಮತಿಯೇ ಈಗೋ ಈ ಸರಸಂಧಾನದಿಂದ ನಿನಗೆ ಗುರಿಯನ್ನಿಟ್ಟು ಹರಗಡೆದು ಹತ್ತು ಬರದ ಆ ಕರ್ಣ ಪರಿಯಾಂತರಿಂದ ಸೊಳೆದ ಬಡಿವನ ನೋಡು ಥರೆದರವನ ನೋಡು ಭೂನಾಲಗಳನ್ನು ನಡಗಿಸಿ ಎಕ್ಕಳ ಮಾತ ದಿಕ್ಕಜಂಗಲನ್ನು ಕುಗ್ಗಿಸಿ ಗಗನದಲ್ಲಿ ಮೆರೆಯುವ ತಾರೆಗಳೆಲ್ಲ ಈ ಭೂಮಿಗೆ ಉತ್ತರವಂತೆ ಸರ್ವತ ಬರ್ತವೆ ನೋಡು ಯೋಚನೆ ಮಾಡುತ್ತೆ ಮಾಡಲೇ ಮೊಂಡಗಂಡನೆ ನೀನಂತ ದುರತೀರನ್ನ ಕಿತ್ತರ ಕರಡಿಸಿಕೊಂಡ ಮಾತನಾಡು ಇಲ್ಲವಾಯ್ತಂದ್ರೆ ಈ ಚಕ್ರಬಿಂಬದ ಕೋಟೆಯನ್ನು ಬಿಟ್ಟು ತಿರುಗಿ ನೋಡಿದಂತ ಮಾಡು ಕನ್ನ ಏನೇ ಅಭಿಮಾನ ನಮ್ಮ ಭ್ರಷ್ಟ ನಿರ್ಭಯಂಕರ ನೆಂಬಯಪ್ಪನೇ ಮಂದಕೊಬ್ಬೆನತ್ತರಂತ ಮಾತನಾಡುವೆಯ ಕಪ್ಪರಿಗನೇ ನಿನ್ನ ಸಕಟಸವನ ಬಲ ಬೇಗನೆ ಸಹಜವಾಗಿ ಮಾತನಾಡಲಿ ಆತ್ಮ ಕೌರವನಾದವನ್ನ ಅನ್ನಾರಿಯ ಕೊಟ್ಟ ತತ್ವ ಪಡೆದವನೆಂದ ಬಲ್ಲೆಯಲ್ಲದೆ ಭಯ ಗಟ್ಟಿಯಾಗಿ ಒದಗಿಯ ಭ್ರಷ್ಟನೇ ಸ್ವಲ್ಪ ಆತ್ಮ ಯಾರು ಸಾಯುವನು ಎಲೆ ಕನ್ನ ಏನೇ ಭ್ರಷ್ಟ ಈ ಕೋಪದನ್ನು ಬತ್ತುವಂತೆ ತಗ್ಗಲನ್ನು ಕೈಯಗ್ಗಳಮಾಗಿ ಬರುವ ಎಲ್ಲ ಬಾಣವನ್ನು ನೋಡು ಕೈಲಾಗದಿದ್ದರೆ ಹಿಂದಕ್ಕೆ ತಿರುಗಿ ನೋಡದಂತೆ ಓಡು ಮೂರ್ಖ ಮಾಡುವುದಕ್ಕೆ ತಕ್ಕ ಏನೇ ಭ್ರಷ್ಟ ಅರೇ ಜಡಮತಿಯೇ ನೀನು ಏರಬದಕ್ಕೆ 9:30ಕ್ಕೆ ನಿನ್ನ ಶಿರಗರಿ ಹೊಡೆದು ನಿನ್ನ ಶಿರ ಹೊರಗಡಿವುದು 2:30ಕ್ಕೆ ಇದೇ ಸುದ್ದಿ ಕೇಳಿ ಎಲ್ಲ ಜಲಕನಾದರ ತಪ್ಪತಾಗಿಯಲ್ಲಿ ಬರೋಣರೇ ರಂಗ ಮುಂಡಗಂಡನೆ ಏನೋ ನಂಕಮತೆ ಏ ಜಡಮತಿಯೇ ವಿಕ್ರಮದಿಂದ ನನ್ನ ಕರ್ಕಸ ಮಾತ ಪಾನಂದಲಂ ಕಕ್ಕನ ಭೂಚಕ್ರದ ಮೇಲೆ ಎಕ್ಕಡ ಮಾತ ಒಕ್ಕಲಿಕ್ಕೆರವನು ನೋಡುವುದರಿಗೆ ಮಾತ್ರ ಬದಿಗೆ ಬಂದಿರುವುದು ಕೇಳ ಇಖ ನೋಡು ದಾವನಲಾದ ಪ್ರಾಯ ಮಾತ ಭೀಕರವಾದ ತೋರುತ್ತ ಬರುವ ಬಾಣಿಕ್ಕೆ ಏನು ವೆಚ್ಚನ ಮಾಡುತ್ತಿ ಮಾಡು ಕ್ಷಣಮಾತ್ರಗಳ ದಿಕ್ಕುಗಳನ್ನು ವ್ಯಾಪಿಸುವಂತ ಭೂಮಿ ಆಕಾಶ ಕಾಣದಂತೆ ಸೂರ್ಯನ ರಕ್ಷಣೆ ಮರೆಗಳಿಸಿ ವೇಗದಿಂದ ಬರುತ್ತಿರುವ ಬಾಣನ ತರಳಿಸಿಕೊಂಡು ಸುಭದ್ರಿ ಕುಮಾರ ನಿಮ್ಮ ಜನಕನಾದ ಪಾರ್ಥನ ಬಂದರು ತೋರಿಸುವನು ಎಲ್ಲ ಬಹುಬಲದ ಬೀಗಳ ಏನೇ ಮತಿಹೀನನೇ ಏನೇ ಭ್ರಷ್ಟನೇ ಆತುಲಿತ ಸೌರೋತ್ಪರಿತ ನಮ್ಮ ಜನಕನಾದ ದಂಡನ ಪದಪನರದ ಮಾತನಾಡುವೆಯ ಸತ್ವಜ ಮಾದಕದರ ಕರ್ಕದರ್ಗ ವಧವಾಗದ ಕಲಿಬೇಶ್ವರ ಮೆಕ್ಕಿ ವಹಿಸಿದನು ತತ್ತು ಬೇಸುವಕ್ಕಿಂತ ಮೆಕ್ಕಿ ಮೀರಿದ ಬಲ ಪರಕ್ರಮಗಳ ನಿಮ್ಮ ಬಲದಲ್ಲಿ ಯಾರ್ಯರು ನಾನು ಅದಮ್ಮ ಬಳಿ ಹತ್ತಿದ್ದೇನೆ ಏನೇ ಭ್ರಷ್ಟನಂಬ ಅಭಿಮಾನನೇ
ಮತ್ತರ ಸರದೊಳ ಮೆರೆಯುವ ಕೋದಂಡಕ್ಕೆ 9 ದೀವಾಸ್ತ್ರಗಳನ್ನು ಹೂಡಿ ಹೊಡೆಯಿವೆ. ಸ್ವಲ್ಪ ತಳವೇ ಯಾರು ಹೊಡೆಯಲ್ಲ. ಪ್ರತಾಪವನ್ನು ನೋಡು, ಇಲ್ಲದಿದ್ದರೆ ಮೀನುಗಳ ಬಲಿಯನ್ನು ನೋಡಿ ಸಾಕು. ಯುದ್ಧಕ್ಕೆ ಸರಿದಾಗಲೇ ಅಭಿಮಾನ ನಮ್ಮದಷ್ಟ. ಯುದ್ಧಕ್ಕೆ ಸರಿದಾಗಲೇ ಅಷ್ಟ. ನೋಡಿ ಹೇಳ್ಬೇಡ ಅತ್ತಮ್ಮ ಕ್ಷೇತ್ರೀಯ ಸಂಬೋಧನೆ ಆತಂಕ ಬಾರದ ಮಾತುಗಳನ್ನು ಆಡುವುದು ಕಾರಣ ಸುಮ್ಮನೆ ಸೋತ ಹೋದೆಯಲ್ಲ. ಆತುರ ಪಡೆದ ಪ್ರಾರ್ಥನೆ ಅಂತ ಹೊಡೆಯದ ಬೆಟ್ಟ ಹೋಗೋ ಮೂರ್ಖ. ಬಳಿ ಬಳಿರೇನೋ ಸಾರಥೆ ವೈರಿಗಳಿಗೆ ತೋರಿಸಲು ಮಾಡಲೇಬೇಕಲ್ಲ. ರಣರಂಗವರ್ಣದೆಂದರೆಯದ ಭೋಜನ ಶಾಲೆಯನ್ನು ತಿಳಿದಲವೋ ಗುರುಗಳೇ? ಭೋಜನ ಶಾಲೆಗೋಷ್ಠಿ ನಿನಗೆ ತಕ್ಕಬೇಕು. ಅನ್ನ ಸತ್ವಗಳ ಪ್ರಯೋಗಕ್ಕೆ ತೆಗೆದುಕೊಳ್ಳುವ ಶಕ್ತಿ ನಿನಗೆ ನೀನು ಓರ್ವನ ಈ ರಣಮಂಡಲಕ್ಕೆ ಬಂದ ಕಾರಣವೇನೋ ನನಗ? ಓಹೋ ಸ್ವಾಮಿ, ಅಂತ ಕಾರ್ಯವೇನಿದೆ ಸ್ವಾಮಿ? ತಮಗೆ ಮಾತ್ರ ಸೇನಾಧಿಪತಿ ಎಂಬ ಪಟ್ಟವನ್ನು ಬೆಳೆದ ಸಮಯಕವಾದ ಪಂಚಾಂಗದ ಪಟ್ಟವನ್ನು ಕಟ್ಟಬೇಕೆಂದು ಬರ್ತಿರುವನ ಗುರುಗಳೇ. ಹೇ ಮರುಳ, ನಿನ್ನ ಸನ್ಮಾನಿಸಿದರೆ ಶಿಷ್ಯೋತ್ತಕ್ಕೆ ದೋಷ ಬರುವುದೆಂದು ಇದುವರೆಗೆ ಕೈಗಾದನು. ಏತಕ್ಕೆ ಈಗಲೇ ಬಿದ್ದ ದಾತುರವು ಮನ್ನಿಸುವನು. ನಿನ್ನ ಮಾತ ಎಡೆಗೆ ಹೋಗು, ಸುಖದಿಂದ ಬಾಳು. ನೀನು ಸೋತರೆ ನಮಗೆ ಉಚಿತವಲ್ಲ. ಸಂಜಾತನನ್ನು ಅತ್ತಿಸಲಿಲ್ಲ ಬಂದು ಗುರುಪತಿ ಎನ್ನೊಡನೆ ಗೋಪಾತುರಗೊಂಡರ ಚಿಂತೆಯಿಲ್ಲ ಸುಭದ್ರಿ ನಂದನ ನಡೆದಡೆಯುವ ಕಿಚ್ಚರ. ಓಹೋ ಸಾಕು, ಓಹೋ ನೋಡರೇ, ಇಂಥ ಬಣ್ಣರೇ ಅದೇನು ಚೆನ್ನಾಗಿ ಹೇಳ ಬಾಲಕ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗವನ್ನು ತಾವಾಲ ಬಿಟ್ಟಾಕಿ ಬಂದರೆ ಎನ್ನ ಕರೆದಲ್ಲಿ ಮೆರೆಯುವ ಕೋದಂಡಕ್ಕೆ ಎಚ್ಚರ ಗುರಿ ಹಿರಿವಿರಿ ನೋಡಿರಿ ಸ್ವಾಮಿ. ತಾವೇನು ಶಾಂತವಾಗಿ ನೋಡಬೇಡರೆ ತಮಗೆ ಆ ಪಂಚೆ ದಕ್ಷಿಣದಲ್ಲಿ ನಿಮ್ಮ ಕುಕ್ಷೆಯ ಬಗೆವೆರಡ ಬಾಣಗಳನ್ನು ದಕ್ಷಿಣೆಯಾಗಿ ಕೊಡುವ ನೀಡಿರಿ ಹಾಚ್ಚರರೇ. ವೀರೋಕ್ತಿಯಿಂದ ಮನ ಮುರುಗುವ ಬೇಡವ ನಿನ್ನ ಭೈರ್ಯ ಗುಣವಲ್ಲ ನಾಮನ್ನೇ.
ಓಹೋ ನಿನ್ನ ಬಲದ ಸೌಖ್ಯ ನಾಗನ ಹಸ್ತವನೇ ಹೇಗೆ ದ್ರೋಣರೇ? ನೀನು ಎಲ್ಲ ಕಡೆಗೆ ನಿಂತರೆ ಮಾತ್ರ ನನ್ನ ಬಿಡುವುದಿಲ್ಲ. ಪಕ್ಕದಲ್ಲಿ ಈ ದ್ರೋಣ ಬಟ್ಟೆ ನಾಕಬಿಡ್ತಲ್ಲ ಭಾಗ ಮಾಡಿಬಿಡುವ ಮಸ್ತ್ ಕಾಲದಲ್ಲಿ ಮೆರೆಯುವ ಪ್ರಚಂಡ ತರ ಗೋದಂಡಕ್ಕೆ ತಳಕ್ಕೆನ್ನುವ ಕೋಲು ಮಿಂಚಿದಂತಿರಪ್ಪ ಸಾವಿರ ಮತ್ತೊಂಬರ ಸರಿದ ಪಡೆಯುವನು ತರಾರಿಸಿ ಎಚ್ಚರಗೊಂಡು ನಿನ್ನ ಮಾತಾಪಿತರನ್ನು ಮನದೊಳ ಸ್ಮರಿಸಿಕೋ. ಎಲೈ ಮಂಜುಮತಿಯ ಹಿರಿಯ ಕಿರಿಯರನ್ನದ ಅನ್ನು ತೆರೆದು ಬದಲಿವೆ ತರುಣ ಈಳಿದು ಸರಿವೆ ನೋಡಲಿಲ್ಲ ಎಲೈ ತರುಣ ಕಡಿಮೆ ಅಪ್ಪಳ ಸೊನ್ನೆಗೆ ಮಾತ್ರ ಚೆನ್ನಾಗಿದೆ ಎಂದು ಹೇಳಿ ತಗೆದುಕೊಳ್ಳಬರಲ್ಲದೆ ನೀವು ಭೋಜನ ಪ್ರಿಯರಾದರಿಂದ ಎಂಬತ್ತನ ಬಂದು ಹೇಳಿ ಇದಕ್ಕೆ ಗೋದಾನ ಭೂದಾನ ಹೀಗೆಲ್ಲ ದಾನವನ್ನು ಹೇಳಿ ಕಾಲ ಕಲಿವರಿಗೆ ಕಾಲಗಳ ಗೋಷ್ಠಿ ನಿಮಗೆ ಆಸಕ್ತಿ ಬೇಕು ಸ್ವಾಮಿ. ಸ್ವಾಮಿ ಸ್ನಾನವನ್ನ ಮಾಡಿಕೊಂಡು ತಂದೆಗೆ ತಾನಗಳನ್ನು ತೆಗೆದುಕೊಂಡ ಹೆಣ್ಣರ ಮಕ್ಕಳ ಕರೆದುಕೊಂಡ ಮೊಟ್ಟಾನದ ಪದಾರ್ಥಗಳನ್ನು ಎದತ್ತರಾಯಿ ಪತ್ರಗಳನ್ನು ಬಳಸಿಕೊಂಡ ಹೊಟ್ಟೆಯ ತಮ್ಮ ಹೊಂಡ ಸಂತೋಷ ಪಡುವರಲ್ಲದೆ ಎಲ್ಲವನ್ನು ನೀವು ಕಾಣಿರಿ ಸ್ವಾಮಿ. ಸುಮ್ಮನೆ ಮನೆ ಹೋಗಿರಿ. ಇದೇನೋ ಜಪತಾಪ ಅನುಷ್ಠಾನವನ್ನು ತಿಳಿಯಿರೋ ಅಥವಾ ಮನೆಯ ಅವು ಜಪತಪ ಅನುಷ್ಠಾನವನ್ನು ತಿಳಿಯಿರೋ ಮಾಡಿ ಏಕತ ಶಿವತ್ವವನ್ನು ತಿಳಿಯಿರೋ. ಮಡಿಯನ್ನೆಟ್ಟ ಅಡಿಗೆ ಮನೆಯನ್ನು ಓಡಾಡಬದ ಬೆಟ್ಟ ಬಡದ ಆಟ ಕಾಳಗದ ಗೋಷ್ಠಿ ನಿಮಗೆ ಆತಕ್ಕ ಬೇಕು ದ್ರೋಣ. ಎಲೆ ಜಡಮತಿಯೇ ಕೂದಗನೊಂದು ಗಡಗೋಪಂ ತೆಗೆದುಕೊಂಡರೆ ನಮಗೆ ತಿನ್ನುವ ತಂದೆ ಬಲ್ಲಿರೆಂದು ಬಿಡಿನುಡಿಗಳನ್ನು ಆಡಿದೆಯ ಬಿಡಿನುಡಿಗಳ ಆಡಿದರೆ ಎಲೈ ಬಂದ ಹೇ ಜಡಮತಿಯೇ ಹರಿಯಚ್ಚನ ಮುಂದೆ ಮರೆಯುವಾರ್ಯಾಡದಂತೆ ಬರದಿಗೆನ್ನು ಮುಂದೆ ಹರಟಿವೆಯ ಸಹಜವಾಗಿ ಹರಟುವನು. ಎಲೈ ಜಡಮತಿಯೇ ಹೇ ಮೂಢಮತಿಯೇ ಜಡ ಜಪವ ಜಡ ಜಾಕ್ಷ ಸುರನರ ಕರದ ಗಂಧರ್ವ ರಾತಿಗ ಒಡನ ತನದ ಬಿಟ್ಟವನ್ನು ಕಡಬದ ಸಡರದರ ಪೈಕಿ ಕಡಪರ ಕ್ರೀಮೆಂದು ಪದವೇಪುರು ತನಕೂರು ಸೈನ್ಯಕ್ಕೆ ಎನ್ನಂ ಸೇನಾಧ್ಯಕ್ಷನಾಗಿ ಮಾಡಿರುವನ ಇಂಥ ಸಾಯ ಸೂರನ ಮುಂದೆ ಸುಳೆ ನೀನು ಕೊಸರಿ ಕೊಸರಿ ಮಾತನಾಡಿದರೆ ದಿಕ್ಕು ಬಲಿಯನ್ನು ಕೊಟ್ಟು ಬಿಡುವನ. ಎಲೈ ಬಾಲಕ ಗುರುಗಳೇ ಹಿಂದಕ್ಕೆ ನಿಮ್ಮ ದೊಡ್ಡಪ್ಪ ರಾಜರು ಕೋತಲದ ವಿರಾಟನೊಂದಿಗೆ ಬಾಣಿಸಿಕನಾಗಿ ಒಡಬರೆದು ಬಂದಂತೆ ನಾನೇನು ಒಡಬರೆದು ಬಂದಿರುವುದು ಹೇಗೆ? ನಮ್ಮ ದೊಡ್ಡಪ್ಪನ ಗೋಷ್ಠಿ ನಿಮಗೆ ಆತಕ್ಕೆ ಬೇಕು ದ್ರೋಣ. ಅದಕ್ಕಾಗಿ ನಾನೇ ಬಂದಿರುವುದನು ಆಚಾರ್ಯ. ಎಲೈ ಬಂದ ದ್ರೋಣರಾದ ಆಚಾರ್ಯರೇ ಜನಗುಣ ರೈತನಾದ ಧರ್ಮಜನು ತನ್ನ ನಿಜ ರೂಪವನ್ನು ಮರೆ ಮಾಡಿ
ದ್ರೋಣರೇ ಬಲ್ಲಿದ ಗಜದ ಮುಂದೆ ಕುಲಸ್ವಾಹನ ತೆರೆದು ಬದಿರುವಂತೆ ಕುಲಶ್ರೇಷ್ಠನ ಮುಂದೆ ಬಲ್ಲ ಬಲ್ಲಂತೆ ಮಾತನಾಡಿವೆಯಾ? ಬಲ್ಲ ಬಲ್ಲ ಮಾತನಾಡಿದರೆ ಮಾಡುವುದೇನೋ ಆಗುವುದೇನೋ ಆಚಾರ್ಯ. ಕುಲ್ಲ ಅಂದರೆ ಅಡಗಿಸಿ ಬಿಡುವನೆ ನಿನ್ನ ಸೊಲ್ಲ. ಕುಲ್ಲಲೋಚನಾದ ಶ್ರೀಕೃಷ್ಣನಿಂದಲೇ ನಿಮ್ಮದು ಒಂದು ಬಾಳಿದಲ್ಲದೆ ಯಾರು ಅನಿಯರಂತೆ ಇಲ್ಲದ ಪೋಷವನ್ನು ಕೊಚ್ಚಿಕೊಳ್ಳಿವೆಯಾ? ಸಹಜವಾಗಿ ಕೊಚ್ಚಿಕೊಳ್ಳುವನು ಗುರುಗಳೇ. ಎಲೈ ಬಾಲಕ, ದ್ರೋಣರಾದ ಮುದುಗೂಬಿಯೇ, ಕೊಲ್ಲರ ಮನೆ ಒಳಗಿದ್ದು ಕಾಲಾರಣ್ಯ ಮಾಡಿ ಬಂದು ಕೈ ಮುದ್ದೆ ತಿಂದಿದ್ದಾಗಲೇ ಮರೆತಿರುವೆಯಾ? ಎಲೈ ತರಳ ಬಡ ಭಕ್ತಿ ಕಿಡಿಗಡದಂತೆ ಕುಳಿಸಿ ಬರುವ ಬಾಣವನ್ನು ಬಿಟ್ಟಿರುವನು. ಇದನ್ನು ತರಾರಿಸಿಕೊಂಡು ಮಾತನಾಡಯ್ಯ ಸುಭದ್ರಿಯ ಕುಮಾರ. ನಿಮ್ಮಪ್ಪನಿಗೆ ತನ್ನೂರು ವಿದ್ಯೆಯನ್ನು ಕಲಿಸಿದ ಗುರು ನಾನಲ್ಲವೇನ ಪೋರ? ಎಡದಿರುವುದರಿಗೆ ಸಂಪೂರ್ಣ ಗಾಚಾರ. ಆಹೋ ದ್ರೋಣರೇ, ಎಲೈ ತರುಳ, ನಮ್ಮಪ್ಪನಿಗೆ ತನ್ನ ಬೆಟ್ಟೆಯ ಬೇಡದ ಕಾರಣ ನೆಮ್ಮವನ ಒಪ್ಪುವಲ್ಲದ ಪದನೊತ್ತಲದ ತನ್ನನೆಂಬ ಶಪಥವನ್ನು ಎಲ್ಲಿಸಿದನು ಅದನ್ನು ಆಗಲ ಮರದಿಯನು ಬಿಟ್ಟು ಸುಣ್ಣರಾದ ದ್ರೋಣರೇ. ಆಹೋ ದ್ರೋಣರೇ, ಎಲೈ ತರುಳ, ಶ್ರೇಷ್ಠರಾದ ಧರ್ಮ ಭೀಮಾದಿಗಳು ಪೂರ್ವಕರ ಮನಸರವಾಗಿ ಮನೋನಿದ್ದರಿಸಿ ವೀರಾಟರಲ್ಲಿಗೆ ಹೋಗಿ ಕಾಲಾರಣೆಯ ಮಾಡಿ ಗೋಕರ್ಣದೊಳಗೆ ತಮ್ಮನ್ನು ಕೆತ್ತ ಬಂದವರಲ್ಲದೆ ನಮ್ಮಂತ ಮಧ್ಯಾಹ್ನ ಕಾಲದೊಳಗತ್ತಿಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಓಣಿಗೆ ಮುದ್ದೆಯನ್ನಿಯದೆ ಉಪ್ಪವರಿಗೆ ತಿನ್ನುವುದನ್ನು ಮಾತ್ರ ನೀವು ಬಲ್ಲಿರಲ್ಲದೆ ಏನು ತಿಳಿಯಬಹುದು? ಆಹೋ ದ್ರೋಣರೇ, ಎಲೈ ಬಾಲಕ, ಮುಷ್ಟಾನ್ನದ ಪದಾರ್ಥಗಳನ್ನು ತಾವ ಮಹಾರಾಯನ ಮಾಡಸವನೆಂದ ದಿನ ಬೆಳಗಾದರೂ ಯೋಚಿಸುತ್ತಾ ಅವರ ಮನೆಗಳ ಆಳ ಮಾಡುತ್ತಾ ಅಲಿಯ ಮೇಲೆ ಬೆಕ್ಕ ಕಣ್ಣ ಬೆಕ್ಕಂತೆ ಓಳಿಯ ಮೇಲೆ ಮಾತ್ರ ನಿಮ್ಮ ಕಣ್ಣು. ಆದರೂ ಹೇಗೆ ಬಂತರ ಬರುವುದು ಎನ್ನ ಕಣ್ಣು. ದ್ರೋಣರೇ, ಎಲೈ ತರುಳ, ಹೊಟ್ಟೆಯನ್ನು ಗಲ್ಲಿಸಿ ಕಂಡಗದ ತಿನ್ನುವ ಬಂಟನ ನೀನು. ನಿನ್ನಂತ ಪೆಂಟೆಯುತ್ತದ ಥಂಡಿಯನ್ನು ಗೊತ್ತು. ಕುಲಕಂಟಕನಾದ ಕೌರವನ ಜಂಡೆಯನ್ನು ಛತ್ತಿಸಿ ಪೆಂಟೆಯ ಬೆಟ್ಟದ ಮುಂದೆ ನನಗೆ ಸುಖವಾಗುವುದೇ ಇಲ್ಲ. ಇಲ್ಲದೆಂದರೆ ನಿನ್ನ ತನುಷ್ಟೇಂಗರೊಮ್ಮ ಗೈದು ಬರುವ ಬಾಣಗಳಿಂದ ನಿನ್ನ ಕಂಟಕ ಕರೆಯುವ ಬಂಡನನ್ನು ಧರಿಸಿ ನಿನ್ನ ಧನಶಾಸ್ತ್ರವನ್ನು ತೊಂಡಾಗುವಂತ ಬಂದಿತ ನೋಡು ಎನ್ನ ಸರತ್ಧಾರಿ. ಸುಮ್ಮನಿಂದ ಪಂಚಾಂಗವನ್ನು ತೆಗೆದುಕೊಂಡ ಹಿಂದಕ್ಕೆ ತಿರುಗಿ ನೋಡದಂತೆ ಓಡದ್ರೋಣ ಬಕ್ಕರೆ ಸುತ್ತ ಬರೋದೊಡನ ಮಾರ್ಕಣ. ಎಲೈ ಬಾಲಕ, ಏ ಮುದುಗೂಬಿಯೇ, ಜಾಗೃತಿಯಿಂದ ಬಿಟ್ಟಕ್ಕೆ ನಿಲ್ಲಲೈ ಬಾಲಕ. ಇದ್ದಕ್ಕೆಲ್ಲ ಆಚಾರಿ ಬಿಡಿಸುವ ನಿನಗೆ ಆಚಾರಿ. ಜಾಗೃತಿಯಿಂದ ಬಿಟ್ಟಕ್ಕೆ ನಿಲ್ಲಲೈ ಬಾಲಕ. ಅಭಿಮಾನಿರುವ ಹಿಂಭಾಗಕ್ಕೆ ಹೋಗಿ ನನ್ನ ಜಾಗ್ರತೆ. ಸುಯೋಧನ ಎರೈ ಸುಯೋಧನ ಯಾತಕ್ಕೆ ಮಾಡುವೆಯೋ ಯೋಚನೆ?
ಮತ್ತಿದರೆ ಪರ್ವತ ಅಂದ ಬಲ್ಲವದೆಲ್ಲಂದಾನ ಮಾಡವನಂದಾನಾಲಯಕ್ಕೆ ಮತಗಂಗಳ ಮತ್ತಿದರೆ ಜೀವಿಸಬಹುದೇ ನಿನ್ನತನ ಸಂಭವರಾದ ಎಂಬೇಟಗಳೆಂಬ ಲಕ್ಷಣಾದ ಪುತ್ರರನ್ನ ರಣಕೊಂಬೆಲೆಗೆ ಶಯನ ಮಾಡಿ ಸಾಲ ಸಾಲಾಗಿ ಕೆಡವನು ನೋಡಿಕೋ ವೀರನೊಡನ ಕದನಕ್ಕೆ ಪ್ರಸಿದ್ಧನವನಿದ್ದರೆ ಸಿದ್ಧರಾಗಬೇಕೆಂದು ಹೇಳ ದುರ್ಯೋಧನ ಎನ್ನ ಮುಂದೆ ಸಾಗದೋರಿನ ಕದನ ಬಳಿ ಬಳಿರೇಳ ಈ ಸಾರತೆ ಹೋಗದೆ ಬಳಿ ಬಳಿರೇಳ ಈ ಸಾರತೆ ಚಟ್ಟನ ಮಧ್ಯೆ ಚಂಡ ಪ್ರಚಂಡರದ ಮಂಡಲ ತಂಡಕರ ಬಂಡರ ಕದಳ ನರಳ ಪ್ರಚಂಡತರ ಮಾತ ಸರಾತಿ ಎಂದ ಕೊರ ಮಂಡಲೇಚನ ಬಲವಲ ದಂಡಗಡದಳ ಮಂಡಲದ ವಿಸ್ತಾರವನ್ನು ನೋಡಿದೀಯಾ ಎತ್ತ ನೋಡಿದ ರಕ್ತದ ಮಡಿಗಳ ತೇಲಾಡುವ ಮೊಂಡೆಗಳು ಬೊರದ ಬೆತ್ತರದ ಕರಚರಣಾಂಗಲು ಹರಿದ ಬೆತ್ತರದ ಮೊಂಡೆಗಳು ಎಂಡು ಭೂತಂಗಳು ಥಂಡಿಯಾಗಿ ಮಾಡುವವು ಶುಭೋಶಬನಂಗಳು ದಂಡರವ ಕುರುಬನ ಅಂಕರ ಮುರಿದ ಅದಕ್ವಯ ವೀರನಂದ ಈ ಜಗತ್ತದಲ್ಲಿ ಸ್ಥಾಪಿಸಿದ್ದಡೆ ಹಲಿಪಾರ್ಥನಮ್ಮ ಸಂಜಾತನಮ್ಮ ನೇಮವಾತಕ್ಕೆ ಸಾರಥೆ ಹೋಗದೆ ಓಹೋ ದ್ರೋಣನ ಪಂಚಂಗ ಶ್ರಾವಣ ಬಂದ ಮಾಡಲಕ್ಕೆ ಬಂದಂತಾಯಿತು ಇತ್ತತ್ತ ಬರದೆ ಅವನಿಗತ್ತಿರುವ ಪಿತಾಚಿಯನ್ನು ಬೆಳೆಸಿ ಕಳಿಸುವನ ನೋಡಲೇ ಸಾರಥಿ ಹತಿತಾಗ್ಯತಿ ಎಲೈ ಮೂರ್ಖ ಓಹೋ ದ್ರೋಣರಾದ ಆಚಾರ್ಯರೇ ಬಾಲಕನನ್ನು ಬಂಧಿಸಿದ್ದಕ್ಕೆ ಕೌರವನ ಬಲವಲ್ಲ ಹಾಳು ಮಾಡಿಕೊಡ್ತೀಯನೋ ಪಾರ್ಥ ಸಂಭವನೇ ನಿನಗಿನ್ನು ಕಾಲ ಬದುಕಿತು ನಿನ್ನ ಪಡೆದ ಮಾತಾಪಿತರನ್ನು ಮನದೊಳು ಸ್ಮರಿಸಿಕೋ ಎಲೈ ಮಂಕುಮತಿಯೇ ಎಲೈ ಜಡಮತಿಯೇ ನಿನ್ನ ಬಿಂಕವನ್ನು ಮುರಿಯುವ ಜಂಕರಿಪ ಸರ ಸಂಕುಲುವ ಬೊಂಕನೆ ಪರ್ವತ ನೋಡು ಎಲೈ ಬಾಲಕ ಅಚಂಡ ಘಟಕವು ಬೆರ್ರಲ್ಲೇ ಬೆರೆಯುವಂತೆ ನಿನ್ನ ಹೃದಯದೊಳಗಿರುವ ರುದಿರ ತೊಡಿಬತ್ತು ಬಾಲ ಆಹೋ ದ್ರೋಣ ಭೋಜನವನ್ನ ಮಾಡಿಕೊಂಡು ಬಂದಿಯನೋ ಈ ಕ್ಷಣ ಬೆರಳುಗಳಿಂದ ಸಮಗುಣಿಸುವ ಗಣಿತ ಶಾಸ್ತ್ರವನ್ನು ನೋಡಿಕೊಂಡು ಬಂದಿರ ಇಲ್ಲವೇ ಮತ್ತೊಮ್ಮೆ ಎನ್ನಡೆಯ ತುರವ ಮಾಡಬೇಕೆಂದ ತರಾಬಲವನ್ನು ನೋಡಿಕೊಂಡು ಬಂದಿರ ಎಲೆ ಮುದಿನರಿಯೇ ಮುದಿನರಿ ಒದರಿದರೆ ಆಕಾಶವಾದರವದೆ ಕೊಬ್ಬಿ ಮಬ್ಬಿನೆಂದರವ ಎಪ್ಪುಲಿವೇನಾದರ ನಿಬ್ಬರವಾಗಿ ನಿಲ್ಲುವುದೇ ಬಯಲು ಮಾಡುವ ರೋಷಭಕ್ತನು ನಿನ್ನ ಮನಗಚ್ಚದೆಗೆ ನಾನು ಬೆದರುವನೇ ನಿನ್ನ ಮನಗಚ್ಚದೆಗೆ ನಾನು ಬೆದರುವನೇ ಬಲಗ ದ್ರೋಣರೇ ಎನ್ನಂ ಪಡೆದ ಮಾತ ಪಿತರನ್ನು ಒಡಲೊಡ ಸ್ಮರಿಸಿಕೋ ಎಂದು ಎನ್ನಂತ ಗಂಡಗನಿಯ ಮುಂದೆ ಹೊಣಬಡಿವಾರದ ನುಡಿಯನ್ನು ನುಡಿಯಬಹುದೇ ಸ್ವಾಮಿ ಆಹೋ ತರುಳ ಒಕ್ಕಳಿಗೆ ಶೀಘ್ರವಾಗಿ ಎದೆಯನ್ನೇರಿಸಿ ಕಾರ್ಗಳದೊಳ ಎಗ್ಗಳರಿಂದ ಬಾಣಗಳಿಂದ ನಿನ್ನ ಪಂಚಾಂಗವನ್ನು ನುಗ್ಗು ನುಗ್ಗು ಮಾಡದಿದ್ದರೆ ಬಾಪು ಬಾಪು ರಾಜ್ಞಿ ನೇತ್ರದೊಳ ಕಾಮನಂ ದಗ್ಧ ಮಾಡಿದ ವ್ಯಾಘ್ರಚರ ಮಾಂಬರನ ಬಾಜು ಬದತಳಂ ಪಡೆದ ಫಲಗುಣನ ಸಂಭವನೆಂದೆನಿಸಿ ಸಾರ್ಥಕವೇನು ದ್ರೋಣ ದೈರ್ಯಂ ಸುರಿಸುತ್ತ ಬರುವುದು ನೋಡಿ ಎನ್ನ ಮಾರ್ಗಣ ಎಲೈ ಬಾಲಕ ಆಹೋ ದ್ರೋಣರೇ ಜಾಗ್ರತೆಯಿಂದ ವಿದ್ಯಕ್ಕೆ ನಿಲ್ಲಲೈ ಬಾಲಕ ಪ್ರಕಾರ ಯುದ್ಧಕ್ಕೆ ನಿಲ್ಲ ಆಚಾರಿ ಬಿಡಿಸನು ನಿನಗೆ ಗಾಚಾರಿ ಜಾಗ್ರತೆಯಿಂದ ವಿದ್ಯಕ್ಕೆ ನಿಲ್ಲಲೈ ಬಾಲಕ
ಬಳಿ ಬಳಿ ರೇಲೈ ಸಾರಥಿ ಹೋಗದೆ ದ್ರೋಣ ಯಾತಕ್ಕೋ ದ್ರೋಣನ ಬಹು ಬೇಚಾಡುತ್ತಾ ಹೋಗುವರ ಭಯ ಕೌರವನ ಬಲದೊಳಗೆ ಬದ್ದಾವ ವೀರರೆದ್ದರ ಬರೆಯ ಚಾರ ವೈರಿಗಳಿಗೆ ತೋರಿಸವರನ್ನ ಬಾಣದ ಬೇಕರ ಅಯ್ಯೋ ಎಲ್ಲ ಸಾರಥಿ ಈಗ ನೋಡಿದ ರವಿನಂದನ ಬೋಲವರ ಸಾರಥಿ ಹೋಗದೆ ದ್ರೋಣನ ಬರವದಿಂದ ಆತಂಕದಾಗ್ಯತೆ ಅವನಿಗೆ ಹತ್ತಿರವಾದ ಸೇನಾಧಿಪತಿ ಎಂಬ ಪಟ್ಟವನ್ನ ಬಿಡಸ ಅವನಿಗೆ ಪಂಚಾಂಗದ ಪಂಚವ ಕಂಠನ ಕೊಟ್ಟು ಕಳಿಸುವರ ಸಾರಥಿ ಅತಿದಾಗ್ಯತೆ ಅದೇ ಪ್ರಕಾರವಾಗಲಿದೆ ಈ ಮಂಕುಮತಿಯೇ ಜಡಮತಿಯೇ ಆಚಾರಿ ಆಚಾರಿ ಇದೇನ ಆಶ್ಚರ್ಯ ಎನ್ನ ಕರದಲ್ಲಿದ್ದ ಧನವಂ ಕಂಡರ ಸಿಗನ ದಾವನವನು ಎಂದರಿಗೂ ನೋಡುವನು ಎಲೆ ಕನ್ನ ಅವಸರ ಸಂಧಾನವಿದು ಬಾಪುರ ಜಗತ್ತಿನಲ್ಲಿ ಬಲ್ಯದ ಬಿಲ್ಲಾಳಗಳ ನಿನ್ನವದು ನೀನು ಹೌದು ಬಲ ಬಲ ತ್ರಿಲೋಕದಲ್ಲಿ ಅವಿವೇಕವನ್ನು ಯಾರು ಬಲ್ಲರು ಇಂಥ ವಿಗಡತನವು ನಿನಗೆ ಸಲ್ಲುವುದು ನಿನ್ನ ಸಾಹಸಕ್ಕೆ ಸೂರಾದಿಗಳ ಬಲ ಎಂದು ನಕ್ಕುವುದು ಇಂಥದನು ವಿದ್ಯೆಯನ್ನು ದಾವ ಗುರುವಿನ ಮುಖಾಂತರ ಸಾಧನೆಯ ಮಾಡಿದಿ ದಾವ ಗುರುವಿನ ಮನೆಯಲ್ಲಿ ಸಮಪಟ್ಟು ಕಲಿತು ಬಂದಿ ಎಲೆಯ ಹದಮ ವಂಚಿಸಿ ಮೀನು ಹಿಡಿವ ಯುದ್ಧವನ್ನು ಮಾತ್ರ ಅನ್ನವನ್ನು ವ್ಯಕ್ತಪಡಿಸಿದಿ ಸ್ವಂತ ತ್ಯಾಗವಿಲ್ಲದ ವ್ಯಕ್ತಿ ಕೌರವನ ಹಣವನ್ನು ಖರ್ಚು ಮಾಡುವರಲ್ಲಿ ಬರವೇನಿದೆ ಎಲೆಯರನೆ ಹೇಳಿ ಅಯ್ಯೋ ವೀರ ಕ್ಷತ್ರಿಯನಾದವನ ಶತ್ರು ನಿರ್ಯೋಧನಾದರೆ ಅವನ ಶಾಸ್ತ್ರ ಪಾಣ್ಯನಾಗಿ ಮಾಡಿದ ನಂತರ ಯುದ್ಧವನ್ನು ಪ್ರಾರಂಭಿಸಬೇಕಲ್ಲದೆ ಚಕ್ರಬಿಂಬದಲ್ಲಿ ಮಿಕ್ಕಿದ ಪರಾಕ್ರಮಗಳನ್ನು ಜಯಿಸುವುದ ಚಕ್ರತಕ್ಕಿಗಳಿಗೆ ಸತ್ತೊಳಿ ಎಂಬ ವಾರ್ತೆಯನ್ನು ಕೇಳಿ ಅವನಾದರ ಚಿಂತೆಯಲ್ಲ ನಿಮ್ಮ ಪರಾಕ್ರಮವನ್ನು ನೋಡಬೇಕೆಂದು ನಾನು ಬಂದ ನಂಬಿಕೆ ಎಲೆ ಕನ್ನ ಎನ್ನ ಕಡೆಗೆ ಮುಖವತ್ತಿ ನೋಡ ನೀನು ಮಾತ್ರ ಸೂರನೆಲ್ಲ ಬಂದು ನಮ್ಮ ಜನಕರಿಗೆ ಮೊದಲೇ ತಿಳಿಸಿ ಬಂದಿರುವನು ವೀರನಾದವನು ಈ ಧರಣಿಯ ಮೇಲೆ 3 ದಿವಸವಿದ್ದರೆ ಸಾಕಲ್ಲವೇನು ಅಯ್ಯೋ ನಿನ್ನಂತ ಭೂಪರ ಕಟರಿಯ ಗುಣದವನು 100 ವರ್ಷವಿದ್ದರೆ ಪ್ರಯೋಜನವೇನು ಎಂತ ಘಾತಕದ ಕೃತ್ಯವನ್ನು ಮಾಡಿದಿ ಎಲೈ ಸೂತ ಸಂಭವನೆ ಎಲ್ಲ ಕಡೆಗೆ ಮುಖವತ್ತಿ ನೋಡು ಪಾತಕನೇ ಎಲೈ ಪಾತಕನೇ ಎಲೈ ಪಾತಕನೇ ಭೂತಾಳನ್ನ ಬೆಳಗ್ಗೆ ಸೋರ ಸಂಜಾತನಂದನೆಸಿಕೊಂಡು ಎಂತ
ಅಪಖ್ಯಾತಿಯನ್ನು ಹೊಂದಿದೆಯಲ್ಲ. ಇವರು ಸೂರ್ಯೋಧನಂದನದೇ ಮಾತ್ರ ಮಣ್ಣಿನೆಲ್ಲ ಕಲತು ಹೋಗುವ ಮಲಮೂತ್ರ ಮೂರ್ತಿರುವ ತೂತು ಮಡಿಕೆಯಂತೆ ಯಾತಕ್ಕೆ ಬಾರದ ಈ ಶರೀರ ಮೇಲೆ ಪ್ರೀತಿಯನ್ನಿಟ್ಟು ಕೌರವರಿಗೆ ವಾಶಪಟ್ಟು ನಂತರ ಕಾಲವಿರುವ ಕೀರ್ತಿಯನ್ನು ಸುಟ್ಟು ಕ್ಲೇಶ ನಾಶನ ಮಾಡುವ ಈಸನ ಮೆಚ್ಚದಿರುವಂತೆ ಹಿಮ್ಮುಖದಲ್ಲಿ ನಿಂತು ಎನ್ನ ಕರದಲ್ಲಿದ್ದ ಕಾಲ್ಮುಖವನ್ನು ಖಂಡರಿಸಿದೆಯಾ ಗಣಘಾತಕ. ಎಲೆ ಗಣಘಾತಕ ಭೂಮಂಡಲದೊಳಗ ಗಂಡಗೆನಗಳ ಮಂಡ ಮಗ ಮಂಡಲ ತೋರದಂಡ ಮಂಡ ಎಪ್ಪಾಗಿ ಒಂದು ದೊಡ್ಡಗೊಂಡನ್ನಾದ ಪ್ರಾಣವನ್ನು ಬಿಡಬದಲೇಸವಲನ್ನು ಬೆಟ್ಟ ಪರಮ ಪಾಪಿಷ್ಠ. ಅಯ್ಯೋ ಅಯ್ಯೋ ದ್ರೋಣ, ನಲ್ಲ ನಾಕಿ ಕುಳಿತಿಯಲ್ಲೋ ಮೋಸದ ಗಾಣ. ತ್ರಾಣವಿದ್ದರ ಸಮ್ಮುಖದಲ್ಲಿ ನಿಂತ ಪ್ರಾಣವನದರ ಕೊಡವನೆಂದು ನಿನ್ನ ಎಣಕ್ಕೆ ಹಣೆ ಹೊಡೆದುಕೊಂಡು ಹೇಳಿದನಲ್ಲೋ ಬ್ರಾಹ್ಮಣ. ಆದರೆ ಏನು ಅರಿಯದ ತರನ ಹಿಂಭಾಗದಲ್ಲಿ ನಿಂತು ಅವನು ಧನಸ್ಸನ್ನು ತೆರೆದರೆ ದುರಧೀರರ ಏಕರನಾದ ನರಸಂಭವನ ನಡೆಗೆ ಏಕಕಾಲದ ಸರಸುಂಕುಲವನ್ನು ಸುರಿಸಿ ಅಭಿಮಾನ್ಯನ ದಾರಿಯನ್ನು ಮಾಡಿರಿ, ಮರಿಬೇಡಿರಿ. ಬಳಿರೆಯಲ ಈ ಸಾರತೆ ನೋಡಿದೆ ಆ ಕಣ್ಣನ ಮಾಡಿದ ಮೋಸದ ರೀತಿ ನೋಡಿದರು ದೇವ. ಕರ ಸರಸದೋಳ ಕಾರ್ಮುಖವಿಲ್ಲದ ಸಳವಮ್ಮ ಕಂಡ ಮರಚಾನೆಗಳಂತ ತರತರಂದಗೂಡಿ ಮಿತಿ ಇಲ್ಲದೆ ಸರವಮ್ಮ ಓಡುವರು. ಕಾಣಕ ತಪ್ಪದೋಳ ಜಾಣನಾದ ದ್ರೋಣನೆಂಬವನು ಎನ್ನ ಕನಕರಥವನ್ನು ಕಂಡರಿಸಿದನು. ತೂಪನೆಂಬ ಆಚ್ಚರಮಿಯನ್ನ ತುರಗೆಗಳನ್ನು ತರಿದನು. ಅಶ್ವತ್ಥಾಮನಿದ್ದರೆ ಎನ್ನ ಸಾರಥಿಯನ್ನು ಕೆಡಹಿದನು. ಬೆಲ್ಪಿಡುತ್ತ ಮೇಲೆತ್ತು ಬರುವುದಕ್ಕೆ ಹತ್ತಿರ ತರವಿಲ್ಲ, ಮುಂದಡಿ ಹಿಡುವುದಕ್ಕೆ ತುರಗಳ ಸಾರಥಿ ಇಲ್ಲ. ಎಲೆ ಮೂರ್ಖರೇ, ಅಂತ ಕದನ ಪ್ರಸಿದ್ಧರ ಬಂದರ ನಿಮ್ಮಯದ ಎಳವರೆದೆತ್ತ ಕೋಪಾಗ್ನಿಂದ ನಿಮ್ಮ ಬಲವೆಲ್ಲ ಬೆದರ ಹಾರಿ ಬೆಳವಂತ ಸಿಂಹನಾಥವನ್ನು ಮಾಡುವುದು ತಾಳರಿ. ಕರ ಕಮಲದೊಳ ಕಟ್ಟೊಮ್ಮ ಜಡದು ಒಡಿಯುವೆ, ಷಡರತರರ ಬಲವನ್ನು ನಿಲ್ಲಿಸುವೆ. ಎಲ ಸಾರಥೆ, ಓಲಿಗೆ ಬರುವ ಪರಬಲಕ್ಕೆ ಕಲ್ಪನಾಂತರವೆನಿಸಿದ ತಡೆಬಯ್ಯ. ಈ ಕಲಿಪಾತ್ರನ ಸಂಜಾತನಾಗಿ ಈ ವೀಳಿಯಲು ಜೀವಿಸಲಾತಕ್ಕೆ ಅತಿರಥರು ಮೈದುರಿಗೆ ಓಡುವುದಕ್ಕೆ ಪ್ರಾರಂಭಿಸಿದರು. ನೋಡಲೇ ಈ ಸಾರಥಿ ಈ ಷಡುರತರ ರೀತಿ. ಬಲ ಅಭಿಮಾನ್ಯನ ಗೆಳೆದುಕೊಡುವ ಕಡುವತರಲ್ಲ ಕಲಿವೀರ ರಾಜರೇ. ಹುಡುಗನ ಕಟ್ಟಿಗದ ಆವತಿಗೆ ಪಡೋಪಿನಿಂದ ಮುಂದಡಿಯ ತಾಯಿ ಓಡುವಿರಿ. ಕೊಡುವ ಜನಪತಿಗಳು ಸುಡಲಿ. ರಾಜ್ಯ ಕಾರ್ಯದ್ರೋಹಿಗಳನ್ನು ನಾಲಿಗೆ ನಂಬಲಿ ಸಾರಥಿ ನೋಡಿದೆಯೇ ಇವರ ರೀತಿ. ಓಹೋ ಸೂರ್ಯ ಸಂಜಾತನಾದ ಕರ್ಣನೇ, ಕೇಳಿದೆಯ ಕುರಪತಿಯ ಕಠೋರವಾದ ನುಡಿಯನ್ನು ಬೇಗನೆ. ಕಡಗಲಿಯಾದ ಅಭಿಮನ್ಯನ ಖಡ್ಗದ ಅವಧಿಯ ತಡೆಯಬಹುದು, ಆದರೆ ಪಡವೀಪನೆಂಬ ನುಡಿಗಳಿಗೆ ಮಾತ್ರ ತಡೆಯಲಾರದು. ರಾಧಯ, ಇದೇನೋ ಅನ್ಯಾಯ. ಬಲಿರಿಯಲ ಪಾರ್ಥನಂದನ ಖಡ್ಗಧಾರಿಗೆ ನಮ್ಮ ಬಲವನ್ನು ನಂದಿಸಿದೆಯಾ ವೀಕ್ಷಣ? ಈಗ ಆಯಿತು ನೋಡಲು ಮುಂಡಗಂಡರೆ. ದಂಡ ಎಂಬ ಸರಾಕ್ನಿಗೆ ವಿಷಕಂಕಲ ಮಲಗಡಿಸಿ ನನ್ನ ಖಡ್ಗವನ್ನ ಈ ಕಟ್ಟು ಬೊಮ್ಮಿಗೆ ತಟ್ ಪಡಲೆಂದು ಕೆಡೆಯ ಬಿಡುವನು. ಪಾರ್ಥ ಸಮವ ಕಳಿಸಿ ಬಿದ್ದು ತೊಡೆದಿಂದ ಖಡ್ಗವ. ಎಲೆ ಮೂರ್ಖ, ಕರದ ಕರವಳು ಬೋದರ ನಾನು ಬದರವನೇ. ನಾನೇನು ಬದರವನೇ ಕಷ್ಟ. ಗದಪಡದ ಗದ ಕಡೆಯ ಗದ
ಬಲವು ಅಶ್ವತ್ಥಾಮನ ಸಾರಥಿಯನ್ನ ಕೃಪನೇರಿದ ತೇರಿನ ತುರಗಳನ್ನು ದ್ರೋಣನೇರಿದ ರಥವನ್ನು ಪುಟ್ಪುಟಿ ಮಾಡಿದನು. ಸಾರಥಿ ಭೂಪತಿ ನೇರಿದ ಕರಿಯನ್ನು ಸರ್ರನ ಸಿಡಿದನು. ದುಶ್ವಾಸನ ಮುಖವನ್ನು ಎನ್ನ ಚರಣ ತಳದಿಂದ ಬಯಲು ನೋಡಿದ್ಯಾ ಸಾರಥಿ ಎನ್ನ ಸಾಹಸದ ರೀತಿ. ಈ ರಾಜ ಯಾನ್ ನೋಡಿದೀಯ ಅಭಿಮನ್ಯುವಿನ ಭುಜಬಲದ ಹೆಗ್ಗಳಿಕೆಯ ಯಾರಂಡೆ ಗಂಡನ ರೋಷ ವೇಷದಿಂದಿರುವ ರೋಮವಳೆಗಳು ಕೋಪಾಗ್ತಿಯಿಂದ ಕುದಿದ ಬಿಡಿಗಣ್ಣಿನ ಕೆಂಪಿನ ಗುಡ ಬೀಜಗಳ ಗದದಿಂದ ನಮ್ಮ ಬಲವಲ್ಲ ಸದೆ ಬಡಿದಕ್ಕೆ ಗತಿಯನ್ನು ಮಾಡಬೇಕು. ಕರ್ಣ ನೋಡಿದೀಯ ಅಭಿಮನ್ಯುವಿನ ಪಾರ್ಥನಂದನ ಬಿಡಿಬಿಡಿ ನನ್ನ ಧರ್ಮ ವೀಕ್ಷಣ ಆತಳಿತ ಪರಾಕ್ರಮಿಗಳಾದ ದ್ರೋಣಾದ ನಾಯಕ ರಥವನ್ನು ಪುಡಿ ಪುಡಿ ಮಾಡಿದೆ. ದಂಡಕರ ಕಮಲ ಸಹಿತ ಈ ದರಿಗೆ ಉದರವಂತೆ ದಂಡನಲ್ಲಂದು ಬೆಳ್ಳೂರು ಸುರು ಸತ್ತ 65 ತರಂಗಳು ಹೂಡಿ ಹೊಡೆದಿರುವನು. ನನ್ನ ಕರೆ ತರಂಗಳನ್ನು ತಟ್ಟದ ಈ ಭೂತಟ್ಟದ ಮೇಲೆ ಬಿದ್ದವು. ನಿನ್ನಯ ಹತ್ತದ್ಭುತವಾದ ಶಕ್ತಿ ನಿಂತಿದ್ದು ಪಾರ್ಥ ಸಂಭವ ಇಲ್ಲಿ ಮುಗಿದೊಳಗಿನ ಕದರವ ಎನ್ನ ಕರದ ಕರವಲ ಹೋದಾಕ್ಷಣಕ್ಕೆ ಎಲ್ಲ ಹೊರತರ ಪೌರುಷವೇನಾದರೂ ಕಡಿಮೆ ಆಗಬಲ್ಲದೆ. ನಿನಗೇನಿರುವಾನಿ ಅದನ ನಿನ್ನಂತೆಯು ಭಾಗದಲ್ಲಿ ನಿಂತ ದನವನ್ನು ಮುರಿದು ಜೀವಿಸುವ ಜೀವಗಳನ್ನಂತ ನೀನು ತಿಳಿದುಕೊಂಡರವಯ್ಯ. ಭೀಮಾ ಎಲ್ಲ ಚರಣ ತಲದಿಂದರದ ಪಚ್ಚಗಳದ ಮತ್ತು ಎಲ್ಲ ಕೊಂಬೆನಿಯೋಳು ಅವು ಎಲ್ಲ ಭಾಗಗಳಿಂದ ಬೀರಿಸಾರಿಯ ಕರದಳು ಬೆರೆಯುವ ಚಕ್ಕರದ ಕಕ್ಕರದ ತಿರುಗಿಸಿ ಗುರುಬಲವೆಲ್ಲ ನುಗ್ಗು ನುಗ್ಗು ಮಾಡುವಂತೆ ಹೊಡೆದಿರವರು ನೋಡು. ಹಿರಿಯ ಉರಿಯ ಪಾರಕ್ಕೆ ಕುರಿಮರಿಗಳು ಬೆದರವಂತ ಕುರು ಸೈನ್ಯ ವಲಯ ಪಾಲೆಯನ್ನು ಮಾಡವನ ನೋಡಲೇ ಕಪ್ಪನಿಗನೇ ಚಾಣನೆ ಕೃಷ್ಣಾರ್ಜುನ ಬರ್ಲಪ್ಪ ಕೃಷ್ಣಾರ್ಜುನ ಬಲ ಬಲ ಗಾಂಡವಿ ಸಂಭವ ಭೂಮಂಡಲದ ಕೀರ್ತಾಂಗನೆಯಿಂದ ಉರ್ತಂಡನೆಂಬ ಬಿರದ ನಿನಗೆ ಸಲ್ಲುವುದು. ಎನ್ನ ಭುಜಬಲ ದಂಡಕ್ಕೆ ಸಮದಂಡಿಯರು ಯಾರು? ಅತ್ಯರತರೆಂಬ ಬಂಡರಿಯ ಗಂಡನು ನೀನೌದು. ನಿನ್ನ ತನ್ನ ಪ್ರಾಣವನ್ನು ನೋಡಿ ಭೋಜನದಲ್ಲಿ ಜಾಣನಾದ ಮೆಲ್ಲನೆ ಜಾರಿ ಹೋದನು. ಕೃಪ ಕರ್ಣ ಐಶ್ವತ್ಯಾಮ ಶಲ್ಯಾದಿಗಳು ನಿನ್ನ ಮುಖರ ಭೀಕರ ಗುತ್ತಿಗೆ ಮುಖ ತಿರುಗಿ ಭಯ ಕಂಪಿತರಾದರು. ನಿನ್ನ ಕರೆದ ಬೆರೆಯುವ ಚಕ್ರ ದಿಕ್ಕಡಿ ಅತಿರತರೆಂಬ ಮಹಾವೀರರು ದಿಕ್ಫಲನಾಗಿ ಮಾಡಿದರು. ನಿನ್ನ ವಿಕ್ರಮಾದಿ ಸೈನಿಕರು ಬಡ ಚಾಂದವಳರೆಯನ್ನು ಗಗನ ಮಂಡಲದವರು ಕೊಂಡಾಡಿದರು. ಪಾರ್ಥ ಸಂಭವ ನೀನು ಹುಟ್ಟಿದಕ್ಕೆ ನಿನ್ನ ಜನ್ಮವು ಸಾರ್ಥಕ. ಬಳಿ ಬಳಿರೆಯಲ ಈ ಸಾರಥ್ಯ ನೋಡಿದೆಯ ಕರ್ಣನ ಮಾಡಿದ ಮೋಸದ ರೀತಿ. ಎತ್ತ ನೋಡಿದರ ಶತ್ರು ಬಾಣಗಳ ಮುತ್ತಿ ಶರೀರದಲ್ಲಿ ಒತ್ತಿ ನಾಟಿದವು. ಕತ್ತರಿಸುವುದಕ್ಕೆ ಕರಗಳೆಲ್ಲದ ಕಾರಣ ಶತ್ರು ಇಳಿದಾಯಿ ಪೃಥ್ವಿಯ ಮೇಲೆ ನಿಲ್ಲುವುದಕ್ಕೆ ತತ್ತರ ಪಡುತ್ತಿರುವುದು ಈ ಶರೀರವು. ಅಯ್ಯೋ ಶಸ್ತ್ರವನ್ನು ಬಿಡುವುದಕ್ಕೆ ಹಸ್ತವನ್ನೆತ್ತರೆ ಅಸ್ತನವತಿಯ ಅರಸನ ಬಲವಲ್ಲ ಪಾತಾಳಕ್ಕೆ ತುಳಿದು ಬಿಡುತ್ತಿದ್ದೆನು. ಅಯ್ಯೋ ಅಯ್ಯೋ ಏನು ಮಾಡಲಿ? ಕ್ಷತ್ರಿಯ ಧರ್ಮಕ್ಕೆ ವ್ಯಕ್ತಿರೊತ್ತನನಾದ ಏಸಿ ಕರ್ಣನ ಮಾತ್ರ ಎನ್ನ ಮೋಸ ಮಾಡಿದನು. ಅಯ್ಯೋ ಏನೇ ಬುದ್ಧ ಶೂನ್ಯರಾದ ಕರ್ಣ ದ್ರೋಣರೇ, ಇಲ್ಲಿಗೆ ಯುದ್ಧ ಮುಗಿಯಿತೆಂದು ತಿಳಿಯಬೇಡಿರಿ.
ರೌದ್ರದ ಮುದ್ದೆಯಮ್ಮೊಪ್ಪುವ ನಮ್ಮ ತನಕನಾದ ನಿಮ್ಮ ಈ ಸುದ್ದಿಯನ್ನು ಕೇಳಿ ನಿಮ್ಮ ತನಗಳ ನಾಳ ಹತ್ತಿನಂತೆ ಆಡಿಸದು ಎಂದಾಗ ಬಿಡಲು ಇದು ಮಾತ್ರ ನೀವು ಮರೆಯಬೇಡಿರಿ. ಅಯ್ಯೋ ಅಪ್ಪ ಅರ್ಜುನ, ಏನು ಕುಲೋತ್ತಮನಾದ ಏಸಿ ಕರ್ಣನು ಮೋಸ ಮಾಡುವುದಕ್ಕಿಂತ ಮುಂಚಿತವಾಗಿ ನೀನು ಓರ್ವನೆ ಮಾತ್ರ ಬಂದಿದ್ದರೆ ನೀತಿ ಇಲ್ಲದ ಕೋತಿಗಳನ್ನು ಕರ್ಣ ದ್ರೋಣಾದಿಗಳನ್ನು ನೇತಾಡುವಂತೆ ಕಟ್ಟು ಬಿಡುತ್ತಿದ್ದನು. ಅಯ್ಯೋ ಎನ್ನ ಪ್ರಾಚೀನ ಕರ್ಮವು ಈಗಿರಲಕ್ಕೆ ನೀನು ಹೇಗೆ ಬಂದೆ? ಎನ್ನ ಕರ್ಮಕ್ಕೆ ನೀನು ಏನು ಮಾಡುವಿ? ಅಯ್ಯೋ ಬೇಡ ಮಗನೇ, ಬೇಡ ಮಗನೇ ಎಂದು ಬೇಳಿದರೆ ಮೂಢಮತಿಯಿಂದ ಕೂಡಿ ಕಾಳಗದಲ್ಲಿ ಮಡದಿಯಾ ಎಂದು ರುಡುಪತಿಯಾದ ಧರ್ಮಜನು ಎಷ್ಟು ಒಡೆದುಕೊಳ್ಳುವನೋ ಏನು? ಅಯ್ಯೋ ಪಡೆದ ಮಾತೆಯಾದ ಸುಭದ್ರಾ ದೇವಿಯು ನಾನು ಮಡದನೆಂಬ ವಾರ್ತೆಯನ್ನು ಕೇಳಿ ಎಷ್ಟು ರೋದನ ಮಾಡುವಳು, ಎಷ್ಟು ಕಣ್ಣೀರು ಸುರಿಸುವಳು, ಎಷ್ಟು ಅಂಬಲಿಸುವಳು ಏನು? ಜಡಜಾಕ್ಷರಾದ ಮಡದ ಮಡೆಯರೆಂಬ ಉತ್ತರ ಕನಕಾಂಗಿಯರು ಅಯ್ಯೋ ಕಾಂತ ನಮ್ಮನ್ನು ನೊಡ ನೀರಿನಲ್ಲಿ ಕೈ ಬಿಟ್ಟ ಪೋದಯ ಎಂದು ಎಷ್ಟು ಅಂಬಲಿಸುವರೋ, ಎಷ್ಟು ಕಣ್ಣೀರು ಸುರಿಸುವರೋ. ಅಯ್ಯೋ ಸಾರಥಿ, ಜನನಿಯಾದ ದ್ರೌಪದಿಯು ಬೇಡ ಮಗನೇ, ನಿಮ್ಮ ಜನಕರಿಲ್ಲದ ಸಮಯದಲ್ಲಿ ಕಾಳಗಕ್ಕೆ ಹೋಗಬೇಡವೆಂದ ಬೇಳಿದರೆ ಕೇಳದೆ ಮೂಢಮತಿಯಿಂದ ರಣಪಡವಿಯಲ್ಲಿ ಮಡದಿಯಾ ಎಂದು ಎಷ್ಟು ರೋದನ ಮಾಡುವಳೋ ಏನು? ಅಯ್ಯೋ ಎಲ ಸಾರಥೆ, ಇವರೆಲ್ಲನ್ನು ಈ ರಣಪಡವಿಯಲ್ಲಿ ನೆನೆದು ಮಾಡುವುದಿನ್ನೇನಿದೆ? ಇರಲಿ, ಧೈರ್ಯಂಕುರನಾಗಿ ವೀರ ಸ್ವರ್ಗ ಹೊಂದುವಂತೆ ಮಾಡುವನು. ಈ ಘಟದ ಅಪಲಾಕ್ಷೆಯನ್ನು ಬಿಡಬೇಕು, ಇದು ಯೋತಕ್ಕೆ ಯೋಚನೆಯನ್ನು ಮಾಡಬೇಕು. ಎಲ್ಲ ಸಾರಥೆ, ವೈರಿಯ ಸಮೂಹಕ್ಕೆ ಕಾಲು ತೋರಿಸಿ ಪ್ರಾಣವನ್ನು ಬಿಡುವನು. ಸಾಕು ಸಾಕು ಪರಮೇಶ್ವರ, ಈ ಭಕ್ತದ ಉತ್ಪತ್ತದ ದಿವಾಕರ. ರಂಪಾಪತಿಯ ಸರ ಸಂಭ್ರಮಾಣಿಗಳ ಹೋಗು ಮನೆ ಬದೆ ಮುಂಬರದ ನಮ್ಮ ಬಲವಲ್ಲ ಸದೆ ಬಡಿದ ಅಭಿಮನ್ಯನ ಮೂಲ ರಣಗುಬ್ಬಿದಿಯ ಹೊರಗಿದರು ನಮಗಿಂದೇನ ಭಯ. ಇವನನ್ನು ಸ್ವಲ್ಪ ನೋಡೋಣ ಬಾ. ಭಲ ಭಲ ತೋಳು ತಲ್ಲದೆಂಬ ಮಾಡಿ ಅಮಿತ ಬಲಶಾಲಿಯು ಸಮರದ ಲೀಲೆಯಲ್ಲಿ ಕುಣಿದಾಡಿ ತನ್ನ ಸಂಭೂವರಾದ ಲಕ್ಷಣಾಧಿಪುತ್ರರ ಕಾಲ್ದಶವಳ ಕೆಡೆಯೇ ಸುಭಟ ರಕ್ತ ಮಣಿಮುಕುಟವನ್ನು ರಣ ಭಯಂಕರಾದ ಸಮರ ಭೂಮಿಯಲ್ಲಿ ಪವಣಿಸಿರುವ ಇವನನ್ನು ಸ್ವಲ್ಪ ನೋಡೋಣ ಬಾ. ಪ್ರಭೋಪದೇ ಚಂದ್ರಬಿಂಬ ತೋಳು ಒಪ್ಪು ಪಟು ಪಟನ ತತುಟನ್ನು ಮುಸುಳಿಯ ಮುರಿಯದೆ ಕರಧೃತಿ ಮುಳುಸದೆ ಕಾಯಿಜವ ಗದಗದೆ ಬಿಗದ ಉಪ್ಪುಗಳು ಒಗಲೇರಿದ ರೋಮಗಳು ಒಳೆಯುವ ತಂತು ಪಂಥಿಗಳು ಮುಖ ಭೀಕರರ ಸುಕುಮಾರನು ಕಳವಳಿಸುತ್ತೆ ಎಷ್ಟು ರಂಜಿಸುವನಲ್ಲ. ಅಯ್ಯೋ ಇಂಥ ಮಗನ ಮರಣದ ವರ್ತಮಾನವನ್ನು ಕೇಳಿ ಎಂದು ಜೀವಿಸುವಳೋ ಆ ಸುಭದ್ರೆಯು. ಫಲ ಫಲ ಬೇಬೆಚ್ಚು ನನ್ನನೇ, ನಿನ್ನ ಸಾಹಸಕ್ಕೆ ಸುರಾಚೂರರು ಧೀರನೆಂದು ಕೊಂಡಾಡಿದರು. ಎತ್ತವೆತ್ತ ಶರೀರವು ಎತ್ತವೆತ್ತರೇನು ಉತ್ತಮವಾದ ಕೀರ್ತಿಯನ್ನು ಸಂಪಾದಿಸಿದ ನೀನು ದುರ್ಯೋಧನನೇ. ಗುರುಗಳೇ, ಪ್ರಳಯದ ಕುತಾಂತಕರನ್ನು